ಶ್ರೀ ಗುರುಭ್ಯೋ ನಮಃ. ಶ್ರೀಮದಪ್ಪಣಾಚಾರ್ಯರು ರಚನೆ ಮಾಡಿರತಕ್ಕಂತಹ ಶ್ರೀ ರಾಘವೇಂದ್ರ ಸ್ತೋತ್ರದ ಅರ್ಥಾನುಸಂಧಾನವನ್ನ ನಾವು ವಿಸ್ತಾರವಾಗಿ ಕೇಳಿದೆವು. ಈಗ ಸಮಗ್ರ ಸ್ತೋತ್ರದ ಅರ್ಥವನ್ನ ಸಂಕ್ಷಿಪ್ತವಾಗಿ ತಿಳಿಯೋಣ. ಪ್ರತಿ ದಿವಸ ಈ ಸ್ತೋತ್ರ ಮತ್ತು ಅರ್ಥಾನುಸಂಧಾನದ ಭಾಗವನ್ನ ಕೇಳುತ್ತಾ ಬನ್ನಿ. ಸ್ತೋತ್ರವೂ ಬಾಯಿಪಾಠವಾಗ್ತದೆ, ಶುದ್ಧವಾಗಿ ಬಾಯಿಗೆ ಬರ್ತದೆ, ಜೊತೆಯಲ್ಲಿ ಅದರ ಅರ್ಥವೂ ಸಹಿತ ತಲೆಗೆ ತೋರ್ತದೆ. ಈ ರಾಘವೇಂದ್ರ ಸ್ತೋತ್ರವನ್ನ ಶುದ್ಧ ಸದಾಚಾರ ಉಳ್ಳಂತಹ ಸ್ತ್ರೀಯರೂ ಸಹಿತ ಪಠಿಸಬಹುದು. ಅವಶ್ಯವಾಗಿ ಪ್ರತಿಯೊಬ್ಬರೂ ಕಲಿತು ರಾಯರ ಅನುಗ್ರಹವನ್ನ ಸಂಪಾದಿಸತಕ್ಕದ್ದು. ಅಥ ಶ್ರೀಮದಪ್ಪಣಾಚಾರ್ಯ ವಿರಚಿತಂ ಶ್ರೀ ರಾಘವೇಂದ್ರ ಸ್ತೋತ್ರಂ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸಾಕ್ಷಾತ್ ಶಿಷ್ಯರಾದ ಶ್ರೀ ಅಪ್ಪಣಾಚಾರ್ಯರು ರಚನೆ ಮಾಡಿರತಕ್ಕಂತಹ ಶ್ರೀ ರಾಘವೇಂದ್ರ ಸ್ತೋತ್ರ. ಮೊದಲ 2 ಶ್ಲೋಕಗಳಲ್ಲಿ ಒಂದೇ ವಾಕ್ಯವಿದೆ. 2 ಶ್ಲೋಕಗಳನ್ನು ಹೇಳಿ ಅದರ ಅರ್ಥವನ್ನು ತಿಳಿಯೋಣ. ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸಾ ದೇವಾಲಿ ಸೇವಿತ ಪರಾಂಘ್ರಿ ಪಯೋಜಲಗ್ನಾ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವಮುಖ ನಕ್ರ ಗಣೈಃ ಸಮೇತ ದುರ್ವಾದ್ಯಜಾಪತಿಗಿಲೈರ್ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮುಂ ವಿಮಲೀಕರೋತು. ಅಮುಂ ಸ್ತೋತ್ರ ಮಾಡ್ತಾ ಇರುವ ನನ್ನನ್ನ ಗುರು ರಾಘವೇಂದ್ರ ವಾಗ್ದೇವತಾ ಸರಿತ್, ಗುರುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಮಾತೆಂಬ ಗಂಗೆ, ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ವಾಕ್ಯಗಳು, ಅವರ ಗ್ರಂಥಗಳು, ಆ ಗ್ರಂಥಗಳೆಂಬ ಗಂಗೆ ನನ್ನನ್ನು ವಿಮಲೀಕರೋತು, ಪವಿತ್ರಗೊಳಿಸಲಿ ಅಂತ. ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ ಯಾವ ರೀತಿಯಾದದ್ದು? ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ. ನದಿಗಳ ಎಲ್ಲೆ ಸಮುದ್ರ, ಎಲ್ಲ ನದಿಗಳೂ ಸಮುದ್ರವನ್ನ ಸೇರ್ತದೆ. ಹಾಗೆ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ ಯಾವ ಸಮುದ್ರವನ್ನ ಸೇರ್ತದೆ? ಶ್ರೀಪೂರ್ಣಬೋಧ ಗುರುತೀರ್ಥ. ಶ್ರೀಪೂರ್ಣಬೋಧ ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಆ ಗುರುಗಳ ತೀರ್ಥ ಶಾಸ್ತ್ರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೆಂಬ ಗುರುಗಳು ರಚನೆ ಮಾಡಿರತಕ್ಕಂತಹ ಶಾಸ್ತ್ರವೇ ಸಮುದ್ರ. ಆ ಸಮುದ್ರವನ್ನ ಸೇರುವ ಗಂಗೆ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ. ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಗಂಗಾ ನದಿಯನ್ನ ರುದ್ರದೇವರು ತಲೆಯ ಮೇಲೆ ಧರಿಸಿದ್ದಾರೆ, ಪರಮಾತ್ಮನ ಪಾದೋದಕ ಅನ್ನುವ ಕಾರಣಕ್ಕಾಗಿ. ವಿಷಮಾಕ್ಷ ಶಿರಸ್ಪೃಶಂತಿ. ವಿಷಮಾಕ್ಷ ಅಂದ್ರೆ ರುದ್ರದೇವರು, ರುದ್ರದೇವರ ತಲೆಯನ್ನ ಸ್ಪರ್ಶ ಮಾಡುವಂಥದ್ದು ಗಂಗಾ ನದಿ. ರಾಘವೇಂದ್ರ ಸ್ವಾಮಿಗಳವರೆಂಬ ವಾಗ್ಗಂಗೆ ಯಾರ ತಲೆಯನ್ನ ಸ್ಪರ್ಶ ಮಾಡುತ್ತದೆ? ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಕಾಮ ಅಂದ್ರೆ ಕಾಮಾದಿ ಷಡ್ವರ್ಗಗಳು, ಅವುಗಳಿಗೆ ಅರಿಯಾದದ್ದು, ಕಾಮಾದಿಗಳಿಗೆ ಅರಿಯಾದದ್ದು ಶಾಸ್ತ್ರ. ಶಾಸ್ತ್ರದ ಜ್ಞಾನವಿದ್ದಾಗ ಕಾಮಾದಿಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ. ಕಾಮಾದಿಗಳಿಗೆ ವೈರಿಯಾದ ಶಾಸ್ತ್ರವೆಂಬಂತಹ ಕಣ್ಣುಳ್ಳವರು ಕಾಮಾರಿಮಾಕ್ಷ ವಿಷಮಾಕ್ಷರು. ಶಾಸ್ತ್ರಜ್ಞಾನವುಳ್ಳಂತಹ ಜ್ಞಾನಿಗಳೆಂಬ ರುದ್ರದೇವರ ತಲೆಯ ಮೇಲೆ ಈ ಗಂಗೆ ಇದೆ. ರುದ್ರದೇವರು ಭಕ್ತಿಯಿಂದ ಪರಮಾತ್ಮನ ಪಾದೋದಕ ಅನ್ನುವ ಕಾರಣಕ್ಕೆ ಗಂಗೆಯನ್ನು ಧರಿಸುತ್ತಾರೆ. ರಾಘವೇಂದ್ರ ಸ್ವಾಮಿಗಳವರ ಶಾಸ್ತ್ರವನ್ನ ಅಧ್ಯಯನ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂತಹ ಕಾಮಾದಿಗಳು ನಾಶವಾಗ್ತದೆ ಅಂತ ತಿಳಿದ ಜ್ಞಾನಿಗಳು ಆ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆಯನ್ನ ತಲೆಯ ಮೇಲೆ ಧರಿಸುತ್ತಾರೆ. ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ. ಗಂಗಾ ನದಿಯ ಆಚೆಯ ಈಚೆಯ ದಡದೊಳಗಡೆಗೆ ಹಂಸಗಳು ವಿಹಾರ ಮಾಡುತ್ತವೆ. ರಾಘವೇಂದ್ರ ಸ್ವಾಮಿಗಳವರೆಂಬ ವಾಗ್ಗಂಗೆಯಲ್ಲಿ ಯಾರು ವಿಹಾರ ಮಾಡ್ತಾರೆ? ಪೂರ್ವೋತ್ತರಾಮಿತ ತರಂಗ. ಪೂರ್ವಪಕ್ಷ ಅನ್ನುವುದೊಂದು ದಡ, ಸಿದ್ಧಾಂತ ಅನ್ನುವುದೊಂದು ದಡ, ಪೂರ್ವಪಕ್ಷ ಉತ್ತರ ಪಕ್ಷ. ಅಮಿತ ತರಂಗ, ಅನೇಕ ನ್ಯಾಯಗಳು. ಪೂರ್ವಪಕ್ಷದಲ್ಲೂ ಯುಕ್ತಿಗಳಿರ್ತವೆ, ಉತ್ತರ ಪಕ್ಷದಲ್ಲಿಯೂ ಯುಕ್ತಿಗಳಿರ್ತವೆ. ಆ ಪೂರ್ವ ಪಕ್ಷದ ಯುಕ್ತಿಯನ್ನೂ ತಿಳಿದಂತಹ, ಉತ್ತರ ಪಕ್ಷದ ಯುಕ್ತಿಯನ್ನೂ ತಿಳಿದಂತಹ, ಯಾವ ಯುಕ್ತಿ ಅಶುದ್ಧವಾದದ್ದು ಯಾವ ಯುಕ್ತಿ ಶುದ್ಧವಾದದ್ದು ಅಂತ ತಿಳಿದು ಆ ಪೂರ್ವಪಕ್ಷ ಉತ್ತರ ಪಕ್ಷಗಳ ನ್ಯಾಯಗಳಲ್ಲಿ ವಿಹಾರ ಮಾಡುವಂತಹವರು ಪರಮಹಂಸರಾದಂತಹ ಜ್ಞಾನಿಗಳು. ಪೂರ್ವಪಕ್ಷ ಉತ್ತರ ಪಕ್ಷಗಳ ನ್ಯಾಯವೆಂಬ ಅಮಿತ ತರಂಗಗಳಲ್ಲಿ, ಅಲೆಗಳಲ್ಲಿ ವಿಹಾರ ಮಾಡುವಂತಹ
ಹಂಸರು, ಪರಮಹಂಸರು ಈ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆಯಲ್ಲಿ ಆಸಕ್ತರಾಗಿದ್ದಾರೆ. ಅರ್ಥಾತ್ ಸಕಲ ಜ್ಞಾನಿವರೇಣ್ಯರು ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಪೂರ್ವಪಕ್ಷ ಯಾವುದು, ಉತ್ತರ ಪಕ್ಷ ಯಾವುದು, ಪೂರ್ವಪಕ್ಷ ಯಾಕೆ ದುರ್ಬಲ, ಉತ್ತರ ಪಕ್ಷ ಯಾಕೆ ಪ್ರಬಲ ಅಂತ ನಿರ್ಣಯವನ್ನ ಮಾಡಿಕೊಳ್ತಾರೆ. ಪರಮಹಂಸರು ವಿಹಾರವನ್ನ ಮಾಡ್ತಾರೆ ಈ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆಯಲ್ಲಿ. ದೇವಾಲಿ ಸೇವಿತ ಪರಾಂಘ್ರಿ ಪಯೋಜಲಗ್ನ. ಗಂಗಾ ನದಿ ಪರಮಾತ್ಮನ ಪಾದವನ್ನು ಆಶ್ರಯಿಸಿದೆ, ಪರಮಾತ್ಮನ ಪಾದದಿಂದ ಉದ್ಭವಿಸಿ ಬಂದಿದೆ. ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆಯೂ ಪರಮಾತ್ಮನನ್ನೇ ಆಶ್ರಯಿಸಿದೆ. ದೇವಾಲಿ ಸೇವಿತ, ದೇವತೆಗಳೆಂಬ ದುಂಬಿಗಳಿಂದ ಸೇವಿತವಾದದ್ದು ಪರಾಂಘ್ರಿ, ಪರಮಾತ್ಮನ ಪಾದಪದ್ಮಗಳು. ದೇವತೆಗಳೆಂಬ ದುಂಬಿಗಳಿಂದ ಸೇವಿತವಾದ ಪರಮಾತ್ಮನ ಪಾದಪದ್ಮಗಳಲ್ಲಿ ಆಶ್ರಿತವಾಗಿದೆ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ. ಅರ್ಥಾತ್ ಪರಮಾತ್ಮನ ಸರ್ವೋತ್ತಮತ್ವ, ಗುಣಪೂರ್ಣತ್ವ, ದೇವತಾ ತಾರತಮ್ಯ ಇತ್ಯಾದಿ ಸತ್ಸಿದ್ಧಾಂತವನ್ನ ಈ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ ಪ್ರತಿಪಾದನೆ ಮಾಡುತ್ತದೆ ಅಂತ ಅರ್ಥ. ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನಿಚೊಚ್ಚ ಭಾವ ಮುಖ ನಕ್ರ ಗಣೈಃ ಸಮೇತ ದುರ್ವಾದ್ಯಜಾಪತಿಗಿಲೈಹಿ. ಗಂಗಾ ನದಿಯಲ್ಲಿ ಅನೇಕ ಮೊಸಳೆಗಳಿವೆ. ಆ ಮೊಸಳೆಗಳು ಹೇಗೆ ಜೀವಿಸ್ತವೆ? ನದಿಯಲ್ಲಿ ಯಾರಿಗೂ ಕಾಣದ ಹಾಗೆ ದಡದೊಳಗೆ ಕುಳಿತಿರುತ್ತದೆ. ಕುರಿಗಳು, ಮೇಕೆಗಳು ಮುಂತಾದಂತಹ ಪ್ರಾಣಿಗಳು ನೀರನ್ನು ಕುಡಿಯಲಿಕ್ಕೆ ಬಂದಾಗ ಆ ಮೊಸಳೆಗಳು ಹಾರಿ ಆ ಕುರಿ, ಮೇಕೆ ಮುಂತಾದವುಗಳನ್ನು ತಿಂದು ಬಿಡುತ್ತವೆ. ರಾಘವೇಂದ್ರ ಸ್ವಾಮಿಗಳವರೆಂಬತಕ್ಕಂತಹ ವಾಗ್ಗಂಗೆಯಲ್ಲಿ ಇರುವ ಮೊಸಳೆಗಳು ಯಾವುದು? ಆ ಮೊಸಳೆಗಳು ತಿಂದು ಹಾಕುವಂತಹ ಕುರಿಗಳು ಯಾವುದು ಅಂದರೆ ದುರ್ವಾದ್ಯಜಾಪತಿಗಿಲೈಹಿ. ಅಜಾಪತಿ ಅಂದ್ರೆ ಮೇಕೆಗಳು, ಆ ತರಹದ ಪ್ರಾಣಿಗಳು. ದುರ್ವಾದಿಗಳೆಂಬ ಮೇಕೆಗಳು. ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ ಅಂದ್ರೇನು? ಅದು ವೇದಾದಿಶಾಸ್ತ್ರಗಳ ವ್ಯಾಖ್ಯಾನ ರೂಪವಾದದ್ದು. ವೇದಾದಿಶಾಸ್ತ್ರಗಳ ಅರ್ಥ ಬೇರೆ ಅಂತ ಹೇಳಿ ವೇದಾದಿಗಳಿಗೆ ಅಪವ್ಯಾಖ್ಯಾನ ಮಾಡಲಿಕ್ಕೆ ಬರುವಂತಹ ಏನು ದುರ್ವಾದಿಗಳಿದ್ದಾರೆ ಅವೇ ಮೇಕೆಗಳು. ಅಂಥ ಮೇಕೆಗಳನ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನಿಚೊಚ್ಚ ಭಾವ ಮುಖ ನಕ್ರ ಗಣೈಃ ಸಮೇತ. ಜೀವೇಶ ಭೇದ, ಪರಮಾತ್ಮನಿಗೂ ಜೀವರಿಗೂ ಭೇದವಿದೆ, ಜೀವರಲ್ಲಿ ಪರಸ್ಪರ ಭೇದವಿದೆ ಅನ್ನೋದೊಂದು ಮೊಸಳೆ. ಆ ಮೊಸಳೆ ಯಾರ ಜೀವೈಕ್ಯವನ್ನ ಹೇಳಲಿಕ್ಕೆ ಬರ್ತಾರೆ ಅಂತಹ ದುರ್ವಾದಿಗಳನ್ನು ತಿಂದು ಹಾಕಿಬಿಡುತ್ತದೆ. ಗುಣಪೂರ್ತಿ, ಅನಂತ ಗುಣ ಪರಿಪೂರ್ಣನಾದವನು ಭಗವಂತ ಅನ್ನೋದೊಂದು ಮೊಸಳೆ. ಆ ಮೊಸಳೆ ದೇವರಿಗೆ ಗುಣಗಳಿಲ್ಲ, ದೇವರಿಗೆ 8 ಗುಣಗಳು, ದೇವರಲ್ಲಿ ದೋಷಗಳಿವೆ ಅಂತ ಯಾರು ಹೇಳ್ತಾರೆ ಅಂಥ ದುರ್ವಾದಿಗಳನ್ನು ತಿಂದು ಹಾಕ್ತದೆ. ಜಗತ್ಸು ಸತ್ವ, ಈ ಜಗತ್ತು ಪರಮ ಸತ್ಯವಾದದ್ದು ಅನ್ನುವಂತಹ ಮೊಸಳೆ. ಆ ಮೊಸಳೆ ಈ ಜಗತ್ತು ಮಿಥ್ಯೆಯಾದದ್ದು, ನಮ್ಮ ದುಃಖಾದಿ ಅನುಭವಗಳೆಲ್ಲ ಮಿಥ್ಯೆ ಅಂತ ಹೇಳುವಂತಹ ದುರ್ವಾದಿಗಳನ್ನ ತಿಂದು ಹಾಕಿಬಿಡುತ್ತದೆ. ನೀಚೊಚ್ಚ ಭಾವ ಮುಖ ನಕ್ರ ಗಣೈಃ ಸಮೇತ. ತಾರತಮ್ಯ ಅಂತನ್ನೋದೊಂದು ಮೊಸಳೆ. ಭೇದ ಅಂತಂದ ಬಳಿಕ ತಾರತಮ್ಯ ಇದ್ದೇ ಇದೆ. ಈ ಸಂಸಾರದಲ್ಲಿಯೂ ತಾರತಮ್ಯ ಸತ್ಯ, ಮೋಕ್ಷದಲ್ಲಿಯೂ ತಾರತಮ್ಯ ಸತ್ಯ ಅನ್ನೋದೊಂದು ಮೊಸಳೆ. ಆ ಮೊಸಳೆಗಳು ಏನು ಜಗತ್ತಿನಲ್ಲಿ ತಾರತಮ್ಯವಿಲ್ಲ, ಜಗತ್ತೇ ಸುಳ್ಳು, ದೇವರಿಗೆ ಗುಣಗಳಿಲ್ಲ, ಜೀವನೇ ದೇವರು ಅನ್ನುವಂತಹ ದುರ್ವಾದಗಳನ್ನು ಹೇಳುವ ಜನ ಇದ್ದಾರೆ, ಅಂತಹವುಗಳನ್ನು ತಿಂದು ಹಾಕಿಬಿಡ್ತವೆ. ಅರ್ಥಾತ್ ಹೇಗೆ ಸಾಮಾನ್ಯವಾದ ಮೇಕೆಗಳಿಗೆ ಮೊಸಳೆಗಳ ವಿರುದ್ಧವಾಗಿ ಹೋರಾಡುವ ಶಕ್ತಿ ಇಲ್ಲವೋ ಹಾಗೆಯೇ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆಯಲ್ಲಿ ಇರತಕ್ಕಂತಹ ಈ ಯುಕ್ತಿಗಳೆಂಬತಕ್ಕಂತಹ ಮೊಸಳೆಗಳ ಎದುರಾಗಿ ನಿಲ್ಲಬಲ್ಲ ಶಕ್ತಿ ಯಾರಿಗಿಲ್ಲ. ಈ ಸತ್ಸಿದ್ಧಾಂತಗಳನ್ನೇ ಮೊಸಳೆಗಳನ್ನಾಗಿ ಉಳ್ಳದ್ದು ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ. ಅರ್ಥಾತ್ ಸಕಲ ದುರ್ವಾದಗಳಿಗೆ ಉತ್ತರವನ್ನ ಕೊಟ್ಟು ಪರಿಶೋಭಾಯಮಾನವಾಗಿ ಶಾಸ್ತ್ರತತ್ವವನ್ನ ಪ್ರತಿಪಾದನೆ ಮಾಡುವಂಥದ್ದು ಅಂತಹ ಗುರು ರಾಘವೇಂದ್ರ ವಾಗ್ದೇವತಾ ಸರಿತಿ. ಆ ಗುರು ರಾಘವೇಂದ್ರರ ಮಾತೆಂಬ ದೇವಗಂಗೆಯು ಅಮುಂ ವಿಮಲೀಕರೋತು, ರಾಯರ ಸ್ತೋತ್ರ ಮಾಡಲಿಕ್ಕೆ ಹೊರಟಂತಹ ನನ್ನನ್ನ ಪವಿತ್ರಗೊಳಿಸಲಿ ಅಂತ ಅರ್ಥ. ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ವತು ಮಾಂ ಸದಾಯಂ. ಕ್ಷಮಾ ಸುರೇಂದ್ರ. ರಾಘವೇಂದ್ರ ಸ್ವಾಮಿಗಳವರನ್ನ ಈ ಪದ್ಯದಲ್ಲಿ ಇಂದ್ರನಿಗೆ ಹೋಲಿಸಿ ಸ್ತೋತ್ರವನ್ನ ಮಾಡ್ತಾರೆ ಅಪ್ಪಣಾಚಾರ್ಯರು. ಆ ಇಂದ್ರ ದೇವತೆಗಳಿಗೆ ಒಡೆಯ, ಸುರೇಂದ್ರ. ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಕ್ಷಮಾ ಸುರೇಂದ್ರರು. ಕ್ಷಮಾ ಅಂದ್ರೆ ಭೂಮಿ, ಭೂಮಿಯಲ್ಲಿಯ ವಿಪ್ರೋತ್ತಮರವರು, ಮಹಾಬ್ರಾಹ್ಮಣರವರು. ಭೂಮಿಯಲ್ಲಿನ ಸಕಲ ಬ್ರಾಹ್ಮಣರ ಮಧ್ಯದಲ್ಲೇ ಇಂದ್ರನಂತೆ ಇರುವವರು, ಆ ಎಲ್ಲ ಬ್ರಾಹ್ಮಣರಿಗೆ ಒಡೆಯರಾದಂತಹ ಗುರುರಾಜರವರು ಮತ್ತು ಸಕಲರನ್ನ ರಕ್ಷಣೆ ಮಾಡುವಂತಹ ಕಾರುಣ್ಯ ನಿಧಿಗಳೂ ಹೌದು. ಇಂದ್ರನ ಕೈಯಲ್ಲಿ ವಜ್ರಾಯುಧವಿದೆ.
ಆ ವಜ್ರಾಯುಧದಿಂದ ಅವನು ಬೆಟ್ಟಗಳನ್ನ ಕತ್ತರಿಸಿ ಹಾಕಿದ. ರಾಘವೇಂದ್ರ ಸ್ವಾಮಿಗಳವರನ್ನ ಇಂದ್ರನಿಗೆ ಹೋಲಿಸ್ತಾ ಇದ್ದೀರಿ. ರಾಘವೇಂದ್ರ ಸ್ವಾಮಿಗಳವರ ಬಳಿಯಲ್ಲಿ ಇರುವಂತಹ ವಜ್ರ ಯಾವುದು ಅಂದರೆ ಉತ್ತರ ಕೊಡ್ತಾರೆ ಅಪ್ಪಣಾಚಾರ್ಯರು, ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ. ರಾಘವೇಂದ್ರ ಸ್ವಾಮಿಗಳವರ ನೋಟವೇ ರಾಘವೇಂದ್ರ ಸ್ವಾಮಿಗಳವರ ಬಳಿ ಇರುವ ವಜ್ರಾಯುಧ. ಆ ತಮ್ಮ ನೋಟದಿಂದ ಭಕ್ತರ ಪಾಪಗಳೆಂಬ ಬೆಟ್ಟವನ್ನ ಕತ್ತರಿಸಿ ಹಾಕ್ತಾರೆ. ಇಂದ್ರ ತನ್ನ ಕೈಯಲ್ಲಿರುವ ವಜ್ರಾಯುಧದಿಂದ ಬೆಟ್ಟಗಳ ರೆಕ್ಕೆಯನ್ನ ಕತ್ತರಿಸಿ ಹಾಕಿದರೆ, ಬೆಟ್ಟಗಳನ್ನ ಸೀಳಿ ಹಾಕಿದರೆ, ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಮ್ಮ ಕಾರುಣ್ಯಪೂರ್ಣವಾದಂತಹ ನೋಟವೆಂಬ ವಜ್ರಾಯುಧದಿಂದ ಭಕ್ತರ ಪಾಪಗಳೆಂಬ ಬೆಟ್ಟವನ್ನ ಕತ್ತರಿಸಿ ಹಾಕ್ತಾರೆ. ಸ್ವಪಾದ ಕಂಜ ದ್ವಯ ಭಕ್ತಿ ಮಧ್ಯ ಸಕಲ ಪ್ರದಾತ. ಆ ದೇವೇಂದ್ರ ತನ್ನ ಸೇವೆ ಮಾಡುವಂತಹ ಸಕಲ ದೇವತಾ ಮುನಿಗಳಿಗೆ ಸರ್ವಾನುಗ್ರಹವನ್ನ ಮಾಡುವಂತಹ ದೇವತೆ. ಹಾಗೆ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ, ತಮ್ಮ ಪಾದ ಪದ್ಮಗಳಲ್ಲಿ ಯಾರು ಭಕ್ತಿಯನ್ನ ಹೊಂದಿದ್ದಾರೋ ಅಂತ ಭಕ್ತರಿಗೆ ಶ್ರೀರಾಘವೇಂದ್ರ ಸಕಲ ಪ್ರದಾತ, ಎಲ್ಲವನ್ನ ನೀಡುವವರು ನಮ್ಮ ಕಾರುಣ್ಯದ ಮಂತ್ರಾಲಯ ಪ್ರಭುಗಳು. ಅಂತಹ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರೆಂಬ ಇಂದ್ರ ನನ್ನನ್ನು ಸದಾ ರಕ್ಷಣೆ ಮಾಡಲಿ. ದೇವಲೋಕದಲ್ಲಿ ದೇವೇಂದ್ರ ಹೇಗೆ ಸಕಲ ದೇವತೆಗಳನ್ನ ಮುನಿಗಳನ್ನ ರಕ್ಷಣೆ ಮಾಡ್ತಾನೆಯೋ ಹಾಗೇ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಈ ಜಗತ್ತಿನಲ್ಲಿ ನಮ್ಮನ್ನು ಇಂದ್ರನ ಹಾಗೆ ರಕ್ಷಣೆ ಮಾಡಲಿ. ನಮ್ಮಲ್ಲಿರ್ತಕ್ಕಂತಹ ಪಾಪ ಪರ್ವತಗಳನ್ನ ನಾಶ ಮಾಡಿ ನಮ್ಮ ಮನಸ್ಸಿನ ಸಕಲಾಭೀಷ್ಟಗಳನ್ನ ಪೂರ್ಣ ಮಾಡಿ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಲ್ಲಬ್ಧ ಸಮಸ್ತ ಸಂಪತೆ ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ಸಭೂಯಾತ್. ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಲ್ಲಿ ಇಷ್ಟ ಮಾಹಾತ್ಮ್ಯ ಹೇಗೆ ಬಂತು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಪ್ಪಣಾಚಾರ್ಯರು. ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್. ಹರಿಪಾದ ಕಂಜ, ಪರಮಾತ್ಮನ ಪಾದಪದ್ಮಗಳ ನಿಷೇವಣಾತ್, ನಿರಂತರ ಸೇವೆ ಮಾಡಿದ್ದಾರೆ. ಪರಮಾತ್ಮನ ಪಾದಪದ್ಮಗಳನ್ನು ನಿರಂತರ ಸೇವೆ ಮಾಡಿದ್ದರಿಂದಲೇ ಲಬ್ಧ ಸಮಸ್ತ ಸಂಪತ್. ಏನೆಲ್ಲ ರಾಘವೇಂದ್ರ ಸ್ವಾಮಿಗಳವರ ಮಹಾವೈಭವವಿದೆ, ಸೌಭಾಗ್ಯವಿದೆ, ಆ ಭಗವಂತನ ಸೇವೆಯ ಸೌಭಾಗ್ಯದ ಫಲ, ವಾಯುದೇವರ ಸೇವೆಯ ಸೌಭಾಗ್ಯದ ಫಲ. ದೇವಸ್ವಭಾವ. ರಾಘವೇಂದ್ರ ಸ್ವಾಮಿಗಳವರು ಮನುಷ್ಯ ಸ್ವಭಾವದವರಲ್ಲ, ದೇವಸ್ವಭಾವದವರು, ದೇವತೆಗಳವರು. ಕರ್ಮಜ ದೇವತೆಗಳು ಅಂತ ಕರೆಸಿಕೊಳ್ಳುವ ಪ್ರಹ್ಲಾದರಾಜರವರು ದಿವಿಜದ್ರುಮೋಯಂ, ಈ ಭೂಲೋಕದಲ್ಲಿ ಇರ್ತಕ್ಕಂತಹ ಕಲ್ಪವೃಕ್ಷ ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ಭಜತಾಂ ಕಲ್ಪವೃಕ್ಷಾಯ, ಯಾರ್ಯಾರು ಭಜನೆ ಮಾಡ್ತಾರೆ ಅವರಿಗೆ ಕಲ್ಪವೃಕ್ಷದಂತೆ ಇರುವ ಗುರುಗಳು ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅಯಂ ಶ್ರೀ ರಾಘವೇಂದ್ರ, ಅಂತಹ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಮೇ ಸತತಂ ಇಷ್ಟಪ್ರದ ಭೂಯಾತ್, ನನಗೆ ಸದಾ ಕಾಲದಲ್ಲಿಯೂ ಇಷ್ಟಪ್ರದರಾಗಲಿ, ನನ್ನ ಮನಸ್ಸಿನಲ್ಲಿರುವಂತಹ ಅಭೀಷ್ಟಗಳನ್ನ ಪೂರ್ಣ ಮಾಡಲಿ. ಭವ್ಯಸ್ವರೂಪೋ ಭವ ದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು. ಭವ್ಯಸ್ವರೂಪ, ಪರಮಮಂಗಲ ಸ್ವರೂಪರಾದವರು, ನೆನೆದ ಮಾತ್ರಕ್ಕೆ ನಮಗೆ ಪಾವಿತ್ರ್ಯವನ್ನ ನೀಡುವ ಮಹಾನುಭಾವರು. ಭವದುಃಖತೂಲ ಸಂಘಾಗ್ನಿಚರ್ಯ. ಭವ ಅಂದರೆ ಸಂಸಾರ, ದುಃಖ ಅಂದರೆ ನೋವು. ಏನು ಸಂಸಾರದ ಎಲ್ಲ ನೋವುಗಳಿವೆ ಆ ನೋವುಗಳನ್ನ ಕಳಿತಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ಹೇಗೆ ಒಂದು ಹತ್ತಿಯ ರಾಶಿಯನ್ನ ಅಗ್ನಿ ಸುಟ್ಟು ಹಾಕುವ ಹಾಗೆ ನಮ್ಮ ಸಂಸಾರದ ಎಲ್ಲ ದುಃಖವೆಂಬ ಹತ್ತಿಯ ರಾಶಿಯನ್ನ ಅಗ್ನಿಯಂತೆ ಸುಟ್ಟು ಹಾಕ್ತಾರೆ. ಅಂದರೆ ಬೆಂಕಿಗೆ ಹತ್ತಿಯನ್ನ ಸುಡುವುದು ಎಷ್ಟು ಸುಲಭವೋ ಅಷ್ಟು ಸುಲಭವಾಗಿ ಭಕ್ತರ ಭವದುಃಖವನ್ನ ನಾಶ ಮಾಡ್ತಾರೆ ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ನಮಗೆ ನಮ್ಮ ಕಷ್ಟಗಳು ಬೆಟ್ಟದಂತಿರ್ತವೆ, ಆದರೆ ರಾಯರಿಗೆ ಆ ಕಷ್ಟಗಳನ್ನು ಪರಿಹಾರ ಮಾಡುವುದು ಏನೂ ಕಷ್ಟವಲ್ಲ. ಸಹಜವಾಗಿ ನಮ್ಮ ದುಃಖವನ್ನು ನಾಶ ಮಾಡಿಬಿಡ್ತಾರೆ. ಭವದುಃಖ ಅಂದರೆ ಸಂಸಾರದ ದುಃಖ, ತೂಲ ಸಂಘ ಅಂದರೆ ಹತ್ತಿಯ ಸಮೂಹ. ಸಂಸಾರದ ದುಃಖವೆಂಬ ಹತ್ತಿಯ ಸಮೂಹಕ್ಕೆ ಅಗ್ನಿಚರ್ಯ, ಬೆಂಕಿಯಂತೆ ಇರುವವರು ನಮ್ಮ ರಾಯರು. ಸುಖ ಧೈರ್ಯಶಾಲಿ, ತಾವು ಸ್ವಯಂ ಸುಖಪೂರ್ಣರು, ತಾವು ಅಪರಿಮಿತ ಧೈರ್ಯಯುಕ್ತರಾದವರು. ಸಮಸ್ತ ದುಷ್ಟಗ್ರಹ ನಿಗ್ರಹೇಶ. ಏನು ಉಪನ್ಯಾಸದಲ್ಲಿ ಈ ಮಾತುಗಳ ವಿಸ್ತೃತವಾದ ಅರ್ಥಾನುಸಂಧಾನವನ್ನು ಮಾಡಿದ್ದೇವೆ, ಅವೆಲ್ಲವನ್ನ ನೆನಪಿಗೆ ತಂದುಕೊಳ್ಳತಕ್ಕದ್ದು. ಸಮಸ್ತ ದುಷ್ಟಗ್ರಹ ನಿಗ್ರಹೇಶ,
ಎಲ್ಲ ದುಷ್ಟಗ್ರಹಗಳನ್ನ ಪಿಶಾಚಾದಿಗಳನ್ನ ನಿಗ್ರಹ ಮಾಡುವ ಸಾಮರ್ಥ್ಯವುಳ್ಳವರು ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಜಾತಕದೊಳಗೆ ದುಷ್ಟಸ್ಥಾನದಲ್ಲಿ ಏನು ಗ್ರಹಗಳಿವೆಯೋ ಆ ಗ್ರಹಗಳಿಂದ ಉಂಟಾಗುವ ದುಷ್ಫಲವನ್ನ ಪರಿಹಾರ ಮಾಡುವ ಸಾಮರ್ಥ್ಯವುಳ್ಳವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ದುರತ್ಯಯೋಪಪ್ಲವ ಸಿಂಧು ಸೇತು. ಅತ್ಯಯ ಅಂದರೆ ದಾಟಲಿಕ್ಕೆ ಸಾಧ್ಯವಾದದ್ದು, ದುರತ್ಯಯ ಅಂದರೆ ದಾಟಲಿಕ್ಕೆ ಸಾಧ್ಯವಾಗದೇ ಇದ್ದದ್ದು, ಉಪಪ್ಲವ ಅಂದರೆ ವಿಘ್ನಗಳು, ತೊಂದರೆಗಳು, ಸಿಂಧು ಅಂದರೆ ಸಮುದ್ರ. ದಾಟಲಿಕ್ಕಾಗದಂತಹ ಕಷ್ಟಗಳ ಸಮುದ್ರವನ್ನ, ವಿಘ್ನಗಳ ಸಮುದ್ರವನ್ನ ದಾಟಿಸುವ ಸೇತುವೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ, ನಮ್ಮ ಮುಂದೆ ಸಮುದ್ರ ಇದೆ ಅಂದ್ರೆ ಅದನ್ನು ದಾಟಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅದಕ್ಕೊಂದು ಸೇತುವೆ ಇದೆ ಅಂದ್ರೆ ದಾಟಿ ಹೋಗಬಹುದು. ಹಾಗೆ ನಮ್ಮ ಸಾಧನೆಯ ಮಾರ್ಗದಲ್ಲಿ ವಿಘ್ನಗಳ ಸಮುದ್ರ ಎದುರಾದಾಗ ಅದನ್ನು ದಾಟಿಸುವ ಸೇತುವೆ ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ನಿರಸ್ತದೋಷೋ ನಿರವದ್ಯವೇಷಃ ಪ್ರತ್ಯರ್ಥಿಮೂಕತ್ವ ನಿದಾನ ಭಾಷಃ ವಿದ್ವತ್ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷಃ. ನಿರಸ್ತ ದೋಷಃ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಎಂಬ ಅರಿಷಡ್ವರ್ಗಗಳನ್ನು ಗೆದ್ದವರು, ಆ ದೋಷಗಳನ್ನು ಗೆದ್ದವರು ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ನಿರವದ್ಯ ವೇಷಃ, ಅವದ್ಯ ಅಂದರೆ ದೋಷ, ನಿರವದ್ಯ ಅಂದರೆ ನಿರ್ದೋಷ, ನಿರ್ದೋಷವಾದ ಶರೀರವುಳ್ಳವರು, ನಿರ್ದೋಷವಾದ ಬಟ್ಟೆ ಉಳ್ಳವರು ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಸಲ್ಲಕ್ಷಣ ಭರಿತವಾದ ಶರೀರದಲ್ಲಿ ಪರಮ ಪವಿತ್ರವಾದ ಕಾಷಾಯ ವಸನವನ್ನ ಉಟ್ಟಂತಹ ಯತಿವರೇಣ್ಯರು ನಮ್ಮ ಗುರುಗಳು. ಪ್ರತ್ಯರ್ಥಿ ಮೂಕತ್ವ ನಿದಾನ ಭಾಷಃ, ಪ್ರತಿವಾದಿಗೆ ಮೂಕತ್ವವನ್ನ ನೀಡುವಂತಹ ಮಾತುಗಾರಿಕೆ ರಾಯರದು. ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ, ವಿದ್ವತ್ ಪರಿಜ್ಞೇಯ ಅಂದರೆ ವಿದ್ವಾಂಸರಿಗೆ ತಿಳಿಯಲ್ಪಡುವಂತಹ ಮಹಾವಿಶೇಷಗಳನ್ನು ಉಳ್ಳವರು ನಮ್ಮ ರಾಯರು. ಸಾಮಾನ್ಯರಿಗೆ ಅರ್ಥವಾಗುವುದಕ್ಕಿಂತ ಮಿಗಿಲಾಗಿ ವಿದ್ವಜ್ಜನರಿಗೆ, ಶಾಸ್ತ್ರಾಧ್ಯಯನ ಮಾಡಿದ ಜನರಿಗೆ ರಾಯರು ಅರ್ಥವಾಗ್ತಾರೆ. ವಾಗ್ವೈಖರಿ ನಿರ್ಜಿತ ಭವ್ಯಶೇಷ, ಭಗವಂತನ ವಾಯುದೇವರ ಸನ್ನಿಧಾನದಿಂದ ರಾಯರಲ್ಲೇನು ವಾಗ್ವೈಖರಿ ಇದೆ, ವಚೋವಿಲಾಸವಿದೆ, ಅದರಿಂದ ಶೇಷದೇವರಂತೆ ಕಂಗೊಳಿಸುವವರು ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ತಮ್ಮ ಮಾತಿನ ವಿಲಾಸದಿಂದ ಶೇಷ ಎಂಬತಕ್ಕಂತಹ ಮಹಾಪಂಡಿತನನ್ನ ಗೆದ್ದವರು ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಟವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾದ್ ಗುರು ರಾಘವೇಂದ್ರಃ. ಗುರು ರಾಘವೇಂದ್ರಃ ನಃ ಅವ್ಯಾತ್. ಗುರುಗಳಾದ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ನಮ್ಮನ್ನ ರಕ್ಷಣೆ ಮಾಡಲಿ. ಹೇಗೆ ರಕ್ಷಣೆ ಮಾಡಬೇಕು? ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಟವಾದೀನ್ ದತ್ವಾ. ಸಂತಾನ ಅಂದರೆ ಮಕ್ಕಳು, ಮೊಮ್ಮಕ್ಕಳು. ಸಂಪತ್ ಅಂದರೆ ಸಾತ್ವಿಕವಾದಂತಹ ಸಂಪತ್ತು. ಪರಿಶುದ್ಧವಾದ ಭಕ್ತಿ, ನಿರ್ಮಲವಾದಂತಹ ಭಗವಂತನಲ್ಲಿ ಪ್ರೇಮ. ವಿಜ್ಞಾನ ಅಂದರೆ ವಿಶಿಷ್ಟವಾದ ಶಾಸ್ತ್ರದ ಜ್ಞಾನ. ವಾಕ್ ಅಂದರೆ ಮಾತು, ದೇಹ ಅಂದರೆ ಶರೀರ. ಅವುಗಳ ಪಾಠವ, ವಾಕ್ಪಟುತ್ವವನ್ನು ಕೊಡಲಿ, ದೇಹದಲ್ಲಿ ಪಟುತ್ವವನ್ನು ನೀಡಲಿ, ಇಂದ್ರಿಯಗಳಿಗೆ ಪಟುತ್ವವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಲಿ. ಶರೀರೋತ್ಥ ಸಮಸ್ತ ದೋಷಾನ್ಹತ್ವ, ಶರೀರದೊಳಗಿರತಕ್ಕಂತಹ ಸಕಲ ದೋಷಗಳನ್ನು ನಾಶ ಮಾಡಿ ರಾಯರ ನಮ್ಮನ್ನು ರಕ್ಷಣೆ ಮಾಡಲಿ. ಯಾವ ರೀತಿಯಲ್ಲಿ ಶರೀರಗತವಾದಂತಹ ದೋಷಗಳನ್ನು ನಾಶ ಮಾಡ್ತಾರೆ, ಸಂತಾನ ಸಂಪತ್ತುಗಳನ್ನು ಯಾವ ರೀತಿಯಾಗಿ ಕರುಣಿಸ್ತಾರೆ ಅನ್ನೋದನ್ನು ಹೇಳ್ತಾರೆ. ಯತ್ಪಾದೋದಕ ಸಂಚಯ ಸುರ ನದಿ ಮುಖ್ಯಾಪಗಾ ಸಾಧಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ನಾಶನೋ ಭುವಿ ಮಹಾವಂದ್ಯಾ ಸುಪುತ್ರ ಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹ ಮಹಾ ಪಾಪಾಪಹಸ್ತಂ ಶ್ರಯೇ. ಯತ್ಪಾದೋದಕ ಸಂಚಯ, ಯಾವ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಪಾದೋದಕದ ಸಮೂಹ, ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ವೃಂದಾವನಕ್ಕೆ ಅಭಿಷಿಕ್ತವಾದಂತಹ ನೀರಿಗೆ ಪಾದೋದಕ ಅಂತ ಹೆಸರು. ಅಂಥ ಪಾದೋದಕ ಸುರನದಿ ಮುಖ್ಯಾಪಗಾ ಸಾಧಿತಾ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ. ಸುರನದಿ ಮುಖ್ಯಾಪಗ ಅಂದರೆ ಗಂಗೆಯೇ ಮೊದಲಾದಂತಹ ನದಿಗಳು. ಆ ನದಿಗಳಲ್ಲಿ ಸ್ನಾನಾದಿಗಳನ್ನ ಮಾಡಿ ಏನು ಅಸಂಖ್ಯವಾದ ಪುಣ್ಯವನ್ನ ಗಳಿಸಿಕೊಳ್ತೇವಲ್ಲ,
ಆ ಪುಣ್ಯಕ್ಕಿಂತ ಮಿಗಿಲಾದ ಪುಣ್ಯವನ್ನ ನೀಡುವ ಸಾಮರ್ಥ್ಯ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ವೃಂದಾವನಕ್ಕೆ ಅಭಿಷಿಕ್ತವಾದ ಜಲಕ್ಕಿದೆ, ಪಂಚಾಮೃತಕ್ಕಿದೆ. ದುಸ್ತಾಪತ್ರಯ ನಾಶನಃ, ಆ ಪಾದೋದಕವನ್ನು ಸ್ವೀಕಾರ ಮಾಡುವುದರಿಂದ ಸಕಲ ತಾಪತ್ರಯಗಳು ನಾಶವಾಗ್ತವೆ. ಭುವಿ ಮಹಾವಂದ್ಯಾ ಸುಪುತ್ರ ಪ್ರದಃ, ಬಂಜೆತನ ಅಂತನ್ನೋದೊಂದು ದೋಷ, ದೇಹದಲ್ಲಿನ ದೋಷ, ಮಕ್ಕಳಾಗದಿರುವಿಕೆ ಅನ್ನೋದೊಂದು ದೋಷ. ಯಾರಿಗೆ ಮಕ್ಕಳಾಗಿಲ್ಲ ಅಂತಹವರು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ವೃಂದಾವನಕ್ಕೆ ಅಭಿಷಿಕ್ತವಾದ ಜಲವನ್ನ ಪಾನ ಮಾಡುವುದರಿಂದ, ಅವರ ಹಸ್ತೋದಕವನ್ನು ಸ್ವೀಕಾರ ಮಾಡುವುದರಿಂದ ಆ ಬಂಜೆತನ ನೀಗ್ತದೆ, ಸಂತಾನಾದಿಗಳಾಗ್ತವೆ. ವ್ಯಂಗ ಸ್ವಂಗ ಸಮೃದ್ಧಿದ, ವ್ಯಂಗ ಅಂದ್ರೆ ಅಂಗವಿಕಲರು ಅಂತ ಅರ್ಥ. ವ್ಯಂಗರನ್ನ ಸ್ವಂಗರನ್ನಾಗಿ ಮಾಡ್ತದೆ. ವಿಕಲಾಂಗರು ರಾಘವೇಂದ್ರ ಸ್ವಾಮಿಗಳವರ ಪಾದೋದಕ ಹಸ್ತೋದಕಗಳನ್ನು ಸೇವೆ ಮಾಡುವುದರಿಂದ, ರಾಯರನ್ನ ಸೇವಿಸಿ ಅವರ ಅನುಗ್ರಹವನ್ನ ಸಂಪಾದನೆ ಮಾಡಿಕೊಳ್ಳುವುದರಿಂದ ತಮ್ಮ ಅಂಗವಿಕಲತೆಯನ್ನ ಕಳೆದುಕೊಳ್ತಾರೆ. ಗ್ರಹ ಮಹಾ ಪಾಪಾಪಹ, ಗ್ರಹಗಳಿಂದ ಉಂಟಾದ ದೋಷ ನಿವಾರಣೆಯಾಗತ್ತೆ ಪಾದೋದಕದಿಂದ. ಪಿಶಾಚಾದಿಗಳಿಂದ ಉಂಟಾದ ಭಯ ನಿವಾರಣೆಯಾಗ್ತದೆ ಪಾದೋದಕದಿಂದ. ಮಹತ್ತರವಾದ ಪಾಪಗಳನ್ನು ಕಳೆದುಕೊಳ್ಳುತ್ತೇವೆ ಅವರ ಪಾದೋದಕದಿಂದ. ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗ, ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ, ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ, ತದ್ದರ್ಶನಂ ದುರಿತ ಕಾನನದಾವಭೂತಂ. ಯತ್ಪಾದ ಕಂಜರಜಸ, ಯಾರ ಪಾದ ಪದ್ಮಗಳ ಸ್ಪರ್ಶವನ್ನ ಪಡೆದಂತಹ ಧೂಳಿ ಇದೆಯೋ ಆ ಧೂಳಿಯಿಂದ ಪರಿಭೂಷಿತಾಂಗಾಹ, ಆ ಧೂಳಿಯನ್ನು ತೆಗೆದು ಹಣೆಯ ಮೇಲಿಟ್ಟುಕೊಂಡು, ತಲೆಯ ಮೇಲಿಟ್ಟುಕೊಂಡು, ಮೈಗೆಲ್ಲ ಲೇಪನ ಮಾಡಿಕೊಂಡು, ರಾಘವೇಂದ್ರ ಸ್ವಾಮಿಗಳವರ ಪಾದ ಧೂಳಿಯೇ ನನ್ನ ಮೈ ಆಭರಣ ಅಂತ ಯಾರು ತಿಳಿತಾರಲ್ಲ ಅಂತಹ ಮಹಾನುಭಾವರನ್ನ, ಅರ್ಥಾತ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನ ಸೇವಿಸುವ ಏನು ಶ್ರೀಮದ್ ಯೋಗೀಂದ್ರ ತೀರ್ಥ ಗುರು ಸಾರ್ವಭೌಮರು, ಶ್ರೀಮದ್ ಅಪ್ಪಣಾಚಾರ್ಯರು ಮುಂತಾದ ಮಹಾನುಭಾವರಿದ್ದಾರೆ, ಅಂತಹವರ ದರ್ಶನಂ ತದ್ದರ್ಶನಂ ದುರಿತ ಕಾನನ ದಾವಭೂತಂ. ನಮ್ಮಲ್ಲಿರ್ತಕ್ಕಂತಹ ಪಾಪವೆಂಬ ಅರಣ್ಯ ಸುಟ್ಟು ಹೋಗ್ತದೆ ಆ ಮಹಾನುಭಾವರ ದರ್ಶನದಿಂದ. ಯೋಗೀಂದ್ರ ತೀರ್ಥ ಗುರು ಸಾರ್ವಭೌಮರ ವೃಂದಾವನ ಶ್ರೀರಂಗ ಕ್ಷೇತ್ರದಲ್ಲಿದೆ. ರಾಘವೇಂದ್ರ ಸ್ವಾಮಿಗಳವರ ಪಾದಧೂಳಿಯಿಂದ ಅಲಂಕೃತವಾದ ಶರೀರ ಅವರದು. ಅಂತಹವರ ದರ್ಶನ ಮಾಡುವುದರಿಂದ ನಮ್ಮ ಪಾಪ ನಾಶವಾಗ್ತದೆ. ಸನ್ಯಾಸಿ ಕುಲಭೂಷಣರಾದವರು ನಮ್ಮ ಯೋಗೀಂದ್ರ ತೀರ್ಥ ಗುರು ಸಾರ್ವಭೌಮರು. ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ, ಯಾವ ರಾಘವೇಂದ್ರ ಸ್ವಾಮಿಗಳವರೆಂಬ ಪಾದಗಳೆಂಬ ಕಮಲದಲ್ಲಿ ತಮ್ಮ ಮನಸ್ಸನ್ನ ಭೃಂಗದಂತೆ ಇಟ್ಟಿದ್ದಾರೆ, ಅರ್ಥಾತ್ ಸದಾಕಾಲ ರಾಯರ ಪದಸ್ಮರಣೆಯನ್ನ ಮಾಡುವ ಶ್ರೀಮದ್ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರೇ ಮುಂತಾದ ಮಹಾನುಭಾವರಿದ್ದಾರೆ. ಅಂತಹವರ ದರ್ಶನ ದುರಿತ ಕಾನನ ದಾವಭೂತಂ, ನಮ್ಮಲ್ಲಿರುವ ಪಾಪದ ಅರಣ್ಯವನ್ನ ನಾಶ ಮಾಡುತ್ತದೆ. ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ, ಯಾವ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಪಾದ ಕಮಲಗಳನ್ನ ಕೀರ್ತನ ಮಾಡುವಂತಹ ಮಹಾನುಭಾವರಿದ್ದಾರೆ, ಆ ರಾಯರ ಮಾಹಾತ್ಮ್ಯವನ್ನ ಕೀರ್ತನ ಮಾಡ್ತಾ, ರಾಯರ ಪಾದಪದ್ಮಗಳನ್ನ ಹೊಗಳ್ತಾ, ತಮ್ಮ ಮಾತುಗಳನ್ನ ಪಕ್ವವನ್ನಾಗಿ ಮಾಡಿಕೊಂಡ, ರಾಯರ ಬಗ್ಗೆ ಮಾತನಾಡ್ತಲೇ ಜೀವನವನ್ನ ಕಳೆಯುವಂತಹ ಏನು ಶ್ರೀಮತ್ ಸುಮತೀಂದ್ರ ತೀರ್ಥ ಗುರು ಸಾರ್ವಭೌಮರೇ ಮುಂತಾದ ಮಹಾನುಭಾವರಿದ್ದಾರೆ, ತದ್ದರ್ಶನಂ, ಅಂತಹವರ ದರ್ಶನ ದುರಿತ ಕಾನನ ದಾವಭೂತಂ. ದುರಿತ ಅಂದ್ರೆ ಪಾಪಗಳು, ಕಾನನ ಅಂದ್ರೆ ಅರಣ್ಯ, ದಾವ ಅಂತಂದ್ರೆ ಕಾಡ್ಗಿಚ್ಚು, ಪಾಪಗಳೆಂಬ ಕಾಡಿಗೆ ಕಾಡ್ಗಿಚ್ಚು ಆ ಮಹಾನುಭಾವರ ದರ್ಶನ. ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗ, ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ, ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ, ತದ್ದರ್ಶನಂ ದುರಿತ ಕಾನನ ದಾವಭೂತಂ. ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವಮತವರ್ಧನಃ, ವಿಜಯೀಂದ್ರಕರಾಬ್ಜೋತ್ಥ ಸುಧೀಂದ್ರವರ ಪುತ್ರಕಃ. ಅಸೌ ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಸರ್ವತಂತ್ರ ಸ್ವತಂತ್ರ. ತಂತ್ರ ಅಂದ್ರೆ ಶಾಸ್ತ್ರ, ಸರ್ವತಂತ್ರ ಅಂದ್ರೆ ಸಕಲ ಶಾಸ್ತ್ರಗಳು, ಸಕಲ ಶಾಸ್ತ್ರಗಳನ್ನು ವ್ಯಾಖ್ಯಾನ ನಿರಪೇಕ್ಷವಾಗಿ ತಿಳಿಯಬಲ್ಲಂತಹ ಮಹಾನುಭಾವರು, ಶಿಷ್ಯರಿಗೆ ಉಪದೇಶ ಮಾಡಬಲ್ಲ ಮಹಾನುಭಾವರು ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅರ್ಥಾತ್ ಸಕಲ ಶಾಸ್ತ್ರಗಳ ರಹಸ್ಯವನ್ನ ತಿಳಿದವರು, ಅದರ ಗೂಢಾರ್ಥವನ್ನ ತಿಳಿದವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಇಷ್ಟೆಲ್ಲದರ ಜ್ಞಾನ ಪುರಸ್ಸರವಾಗಿ ಶ್ರೀಮಧ್ವಮತವರ್ಧನ. ಶ್ರೀಮಧ್ವ ಅಂದ್ರೆ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರು, ಅವರ ಮತ ಅಂದ್ರೆ ವೈಷ್ಣವ ಸಿದ್ಧಾಂತ. ಆ ಶ್ರೀಮದ್ ವೈಷ್ಣವ ಸಿದ್ಧಾಂತವನ್ನ ಅಭಿವೃದ್ಧಗೊಳಿಸುವ ಮಹಾನುಭಾವರು ನಮ್ಮ ಗುರುಗಳು. ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ಶ್ರೀಮದ್ ವಿಜಯೀಂದ್ರ ತೀರ್ಥ ಗುರು ಸಾರ್ವಭೌಮರ ಕರಕಮಲ ಸಂಜಾತರು ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ವರಕುಮಾರಕರು, ಅವರ ಕರಕಮಲ ಸಂಜಾತರು ನಮ್ಮ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುರಾಜರು.
ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವಮತವರ್ಧನಃ ವಿಜಯೀಂದ್ರಕರಾಬ್ಜೋತ್ಥ ಸುಧೀಂದ್ರವರಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾದ್ಭಯಾಪಹಃ ಜ್ಞಾನಭಕ್ತಿಸುಪುತ್ರಾಯುರ್ಯಶಶ್ರೀ ಪುಣ್ಯವರ್ಧನಃ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರೆಂಬ ಯತಿರಾಜರು ನನ್ನ ಭಯಗಳನ್ನೆಲ್ಲ ದೂರ ಮಾಡಲಿ. ಜ್ಞಾನ, ಭಕ್ತಿ, ಸತ್ಪುತ್ರರು, ಆಯುಷ್ಯ, ಯಶಸ್ಸು, ದೇಹದ ಕಾಂತಿ, ಪುಣ್ಯ ಇವೆಲ್ಲವನ್ನ ಸಹಿತ ಅವರು ಅಭಿವೃದ್ಧಗೊಳಿಸಲಿ. ಪ್ರತಿವಾದಿ ಜಯಸ್ವಂತ ಭೇದ ಚಿಹ್ನಾದರೋ ಗುರುಹು ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಪ್ರತಿವಾದಿಗಳನ್ನು ಜಯಿಸುವಂತಹ, ಪ್ರತಿವಾದಿಗಳ ಮನಸ್ಸಿನಲ್ಲಿ ಚಾಂಚಲ್ಯವನ್ನ ಉಂಟು ಮಾಡತಕ್ಕಂತಹ ಅಪಾರವಾದಂತಹ ಲಕ್ಷಣಗಳು ರಾಘವೇಂದ್ರ ಸ್ವಾಮಿಗಳವರಲ್ಲಿತ್ತು. ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರು ವಾದಕ್ಕೆ ನಡೆದು ಬರ್ತಾ ಇದ್ದಾರೆ ಅಂದ್ರೆ ಈ ಪ್ರತಿವಾದಿಯ ಎದೆಯಲ್ಲಿ ನಡುಕ ಆರಂಭ ಆಗಿಬಿಡ್ತಾ ಇತ್ತು. ರಾಯರನ್ನ ನೋಡ್ತಲೇ ಅವನು ಸೋತು ಹೋಗಿಬಿಡ್ತಿದ್ದ. ಕಾರಣ ರಾಯರಿಗಿದ್ದಂತಹ ಮಧ್ವ ಸಿದ್ಧಾಂತದ ಜ್ಞಾನ, ರಾಯರಿಗಿದ್ದಂತಹ ಸಕಲ ಶಾಸ್ತ್ರಗಳ ಜ್ಞಾನ, ಪರಿಶುದ್ಧವಾಗಿ ತತ್ವವನ್ನು ತಿಳಿದಿದ್ದರು, ಆಗ್ರಹವಿಲ್ಲದೆ ತತ್ವಗಳನ್ನು ತಿಳಿದಿದ್ದರು, ಆ ವಾದಿಗಳಿಗೆ ತಿಳಿಯದೇ ಇದ್ದಂತಹ ವಿಷಯಗಳನ್ನೂ ತಿಳಿದಿರ್ತಾ ಇದ್ದರು. ಹೀಗಾಗಿ ಅವರು ತಿಳಿದಿರತಕ್ಕಂತಹ ತಪ್ಪನ್ನ ಅವರಿಗೇ ಮನವರಿಕೆ ಮಾಡಿಕೊಡ್ತಾ ಇದ್ರು. ಅಂತಹ ಚಿಹ್ನೆಗಳು ರಾಯರಲ್ಲಿರ್ತಾ ಇತ್ತು. ರಾಯರ ಮಾತಿನಲ್ಲಿ, ರಾಯರ ನಡೆಯಲ್ಲಿ ಆ ತರಹದ ಚಿಹ್ನೆಗಳು ಪ್ರತಿವಾದಿಗಳನ್ನ ಗೆಲ್ಲುವ, ಅವರ ಮನಸ್ಸಿಗೆ ಚಾಂಚಲ್ಯವನ್ನ ಉಂಟು ಮಾಡಿಬಿಡುವುದು, ಸ್ವಾಂತ ಭೇದ, ಅವರ ಮನಸ್ಸೇ ಒಡೆದು ಹೋಗ್ತಾ ಇತ್ತು ರಾಯರನ್ನ ಕಾಣ್ತಾ ಇದ್ರೆ. ಕಾರಣ ಇವರಿಗೆ ಉತ್ತರ ನೀಡಲಿಕ್ಕೆ ಸಾಧ್ಯವಿಲ್ಲ, ಇವರು ಶುದ್ಧ ತತ್ವವನ್ನು ತಿಳಿದವರು ಅಂತ ಪ್ರತಿವಾದಿಗಳಿಗೆ ನಿಶ್ಚಯವಾಗ್ತಾ ಇತ್ತು. ಗುರುಹು ಅವರಲ್ಲಿ ಗುರುತ್ವವಿತ್ತು, ಸಕಲರಿಗೂ ಉಪದೇಶ ಮಾಡುವ ಸಾಮರ್ಥ್ಯವಿದ್ದವರು. ಸರ್ವವಿದ್ಯಾ ಪ್ರವೀಣ, ಸಕಲ ವಿದ್ಯೆಗಳಲ್ಲಿಯೂ ಕೌಶಲವನ್ನ ಪಡೆದ ಮಹಾನುಭಾವರು ನಮ್ಮ ರಾಯರು. ಅನ್ಯ ರಾಘವೇಂದ್ರಾನ್ನ ವಿದ್ಯತೆ, ಈ ತರಹದ ಮಹಾನುಭಾವರು ನಮ್ಮ ರಾಯರನ್ನ ಬಿಟ್ಟರೆ ಬೇರೊಬ್ಬರಿಲ್ಲ. ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ವಿಬುಧೇಂದ್ರರು, ವಿಜಯೇಂದ್ರ ತೀರ್ಥಗುರು ಸಾರ್ವಭೌಮರು ಮುಂತಾದ ಮಹಾನುಭಾವರ ಅನುಗ್ರಹದಿಂದ ಆ ಮಹತ್ತರವಾದಂತಹ ಸೌಭಾಗ್ಯವನ್ನ ಪಡೆದವರು ರಾಯರು. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಅಪರೋಕ್ಷೀಕೃತ ಶ್ರೀಶಃ, ಅಪರೋಕ್ಷ ಅಂದ್ರೆ ಸಾಕ್ಷಾತ್, ಶ್ರೀಶನನ್ನ ಸಾಕ್ಷಾತ್ತಾಗಿ ಕಂಡವರು, ತಮ್ಮ ಹೃದಯದಲ್ಲಿ ಭಗವಂತನನ್ನ ಕಂಡವರು ನಮ್ಮ ಗುರುಗಳು. ಸಮುಪೇಕ್ಷಿತ ಭಾವಜಃ, ಭಾವಜ ಅಂದ್ರೆ ಮನಸ್ಸಿನ ಕಾಮನೆಗಳು, ಸಮುಪೇಕ್ಷಿತ ಮನಸ್ಸಿನ ಎಲ್ಲ ಕಾಮನೆಗಳನ್ನು ದೂರ ಮಾಡಿಕೊಂಡವರು. ಅಪೇಕ್ಷಿತ ಪ್ರದಾತ, ಭಕ್ತರು ಬೇಡಿದ ಎಲ್ಲವನ್ನ ನೀಡುವವರು ನಮ್ಮ ರಾಯರು. ಇಂತಹ ರಾಯರನ್ನ ಬಿಟ್ಟರೆ ಮತ್ತೊಬ್ಬ ಗುರುಗಳಿಲ್ಲ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ, ರಾಯರನ್ನ ಬಿಟ್ಟರೆ ಇಂತಹ ಕರುಣಾಳುಗಳಾದ ಗುರುಗಳು ನಮಗೆ ದೊರೆಯಲಿಕ್ಕೆ ಸಾಧ್ಯವಿಲ್ಲ. ರಾಯರಿಗೆ ರಾಯರೇ ಸಾಟಿ. ಶ್ರೀಮದಾಚಾರ್ಯರಾದಿ ಸಮಸ್ತ ಗುರುಗಳು ರಾಯರಲ್ಲಿದ್ದು ಈ ಕಾರ್ಯವನ್ನ ಮಾಡ್ತಾರೆ. ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ದಯಾ, ನಿರುಪಾಧಿಕ ಪರದುಃಖ ಪ್ರಹಾಣೇಚ್ಛ, ಯಾವ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ಮತ್ತೊಬ್ಬರ ದುಃಖವನ್ನ ಕಳೆಯುವ ಅಪೇಕ್ಷೆ ರಾಯರಿಗಿದೆ. ಅಂತಹ ಕಾರುಣ್ಯದ ಮೂರ್ತಿಗಳವರು. ದಾಕ್ಷಿಣ್ಯ, ಅಪಾರವಾದ ಚಾತುರ್ಯವಿದೆ. ಮತ್ತೊಬ್ಬರ ಮನಸ್ಸನ್ನ ಅನುಸರಿಸಿ ನಡೆಯುವಂತಹ ಸೌಜನ್ಯ ಅವರೊಳಗಿದೆ. ವೈರಾಗ್ಯದ ಮೂರ್ತಿಯವರು. ವಾಕ್ಪಾಟವ, ವಾಕ್ಪಟುತ್ವ ಅಂದ್ರೆ ರಾಯರು. ಅಂತಹ ಪರಮಾದ್ಭುತವಾದ ಮಾತುಗಾರಿಕೆ. ಇಂಥ ಎಲ್ಲ ಗುಣಗಳಿಂದ ಚಿಹ್ನಿತರಾದವರು ನನ್ನ ಗುರುಗಳು. ಶಾಪಾನುಗ್ರಹ ಶಕ್ತಃ, ಶಾಪವನ್ನೂ ನೀಡಲು ಸಮರ್ಥರು, ಉದ್ಧಾರ ಮಾಡಲು ಸಮರ್ಥರು. ಅವರ ಸಿಟ್ಟು ನಿಗ್ರಹವನ್ನುಂಟು ಮಾಡುತ್ತದೆ, ಅವರ ಕಾರುಣ್ಯ ಅನುಗ್ರಹವನ್ನುಂಟು ಮಾಡುತ್ತದೆ. ನಿಗ್ರಹಾನುಗ್ರಹ ಸಾಮರ್ಥ್ಯವುಳ್ಳವರು ರಾಯರನ್ನ ಬಿಟ್ಟರೆ ಮತ್ತೊಬ್ಬರಿಲ್ಲ. ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ರಾಯರ ಮಹಾಮಾಹಾತ್ಮ್ಯವಿದು. ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿಕ್ಷಯಾ ತಂದ್ರಾಕಂಪವಚಃ ಕೌಂಠ್ಯ ಮುಖಾಯೇ ಚೇಂದ್ರಿಯೋದ್ಭವಾ ದೋಷಾಸ್ತೆ ನಾಶಮಾಯಾಂತೆ ರಾಘವೇಂದ್ರ ಪ್ರಸಾದತಃ. ರಾಯರ ಪ್ರಸಾದದಿಂದ ಎಲ್ಲ ದೋಷಗಳ ನಾಶವಾಗ್ತವೆ. ಯಾವ ತರಹದ ದೋಷ? ಅಜ್ಞಾನ, ತಿಳುವಳಿಕೆಯೇ ಇರೋದಿಲ್ಲ. ಅಂಥ ಅಜ್ಞಾನವನ್ನು ನಾಶ ಮಾಡ್ತಾರೆ. ವಿಸ್ಮೃತಿ, ತಿಳಿದಿರ್ತಾನೆ, ಮರೆವು ಬಂದು ಬಿಡ್ತದೆ, ಅಂಥ ಮರೆವಿನ ದೋಷವನ್ನು ನಾಶ ಮಾಡ್ತಾರೆ. ಭ್ರಾಂತಿ, ವಿಪರೀತ ಜ್ಞಾನವಿರ್ತದೆ, ರಾಯರ ಅನುಗ್ರಹದಿಂದ ದೂರವಾಗ್ತದೆ. ಸಂಶಯ, ಇದೋ ಅದೋ ಅಂತಲೇ ಸಂಶಯವಿರ್ತದೆ, ಅದನ್ನು ನಾಶ ಮಾಡ್ತಾರೆ. ಅಪಸ್ಮೃತಿ ಅಂದರೆ ಅಪಸ್ಮಾರ ರೋಗ. ಕ್ಷಯ ಅಂದರೆ ಕ್ಷಯ ರೋಗ.
ತಂದ್ರ ಅಂದ್ರೆ ಮೂರ್ಛ, 10 ಜನರ ಮಧ್ಯದಲ್ಲಿ ಮಾತನಾಡಲಿಕ್ಕಾಗದಂತಹ ಅಧೈರ್ಯ, ಅದನ್ನೂ ತಂದ್ರ ಅಂತಾರೆ. ಕಂಪ ಅಂದ್ರೆ ದೇಹದಲ್ಲಿ ನಡುಕ, ತಲೆ ನಡುಗುತ್ತಾ ಇರೋದು, ಕೈ ನಡುಗುತ್ತಾ ಇರೋದು, ಕಾಲು ನಡುಗುತ್ತಾ ಇರೋದು, ಇದೆಲ್ಲವೂ ಕೂಡ ಕಂಪ ಅಂತ ಕರೆಸಿಕೊಳ್ತದೆ. ವಶಃಕೌಂಠ್ಯ ಅಂದ್ರೆ ತೊದಲೋದು. ಈ ತರಹದೇ ಮೊದಲಾದ ಏನೆಲ್ಲ ದೋಷಗಳಿವೆ, ಇಂದ್ರಿಯೋದ್ಭವ, ಬೇರೆ ಬೇರೆ ಇಂದ್ರಿಯಗಳಿಗೆ ಉಂಟಾಗತಕ್ಕಂತಹ ಬೇರೆ ಬೇರೆ ತರಹದ ದೋಷಗಳು, ಅವೆಲ್ಲವೂ ರಾಯರ ಅನುಗ್ರಹದಿಂದ ನಾಶವಾಗ್ತದೆ. ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾದ್ಭಾವಿತಾನ್ ನಿತ್ಯಂ ಇಷ್ಟಾರ್ಥಾಸ್ಯನ್ನ ಸಂಶಯಃ. ಶ್ರೀರಾಘವೇಂದ್ರಾಯ ನಮಃ ಅನ್ನುವ 8 ಅಕ್ಷರದ ಮಂತ್ರವನ್ನ ಜಪ ಮಾಡುವುದರಿಂದ, ಧ್ಯಾನ ಮಾಡುವುದರಿಂದ ಎಲ್ಲ ತರಹದ ಇಷ್ಟಾರ್ಥಗಳು ಆಗ್ತವೆ, ಇದರಲ್ಲಿ ಸಂಶಯವಿಲ್ಲ. ಹಂತುನಃ ಕಾಯಜಾಂದೋಷಾನಾತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಪುಮರ್ಥಾಂಶ್ಚ ದದಾತು ಗುರುರಾತ್ಮವಿತ್. ಆತ್ಮಾತ್ಮೀಯ ಸಮುದ್ಭವಾನ್, ನಮ್ಮಿಂದ ಉಂಟಾದ, ನಮ್ಮವರಿಂದ ಉಂಟಾದ ಕಾಯಜಾನ್ ದೋಷಾನ್, ದೇಹದಲ್ಲಿರುವ ಎಲ್ಲ ದೋಷಗಳನ್ನ ಹಂತು ನಾಶ ಮಾಡಲಿ ನಮ್ಮ ರಾಯರು. ಸರ್ವಾನಪಿ ಪುಮರ್ಥಾಂಶ್ಚ, ಎಲ್ಲ ತರಹದ ಪುರುಷಾರ್ಥಗಳನ್ನ ಆತ್ಮವಿದ್ ಗುರು, ಭಗವಂತನನ್ನ ತಿಳಿದ ಆ ಗುರುಗಳು ನಮಗೆ ನೀಡಲಿ. ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಂ ಯಃ ಕರೋತಿ ಸಹ ಇಹಾಮುತ್ರಾಪ್ತ ಸರ್ವೇಷ್ಟೋ ಮೋದತೆ ನತ್ರ ಸಂಶಯಃ. ಇತಿ, ಈ ಪ್ರಕಾರದೊಳಗೆ, ಕಾಲತ್ರಯೇ 3 ಹೊತ್ತಿನೊಳಗೂ, ನಿತ್ಯಂ ಪ್ರತಿ ದಿವಸ, ಯಹ ಪ್ರಾರ್ಥನಾಂ ಕರೋತಿ, ಯಾರ ಪ್ರಾರ್ಥನೆಯನ್ನ ಮಾಡ್ತಾರೆಯೋ, ಸಹ ಅಂತಹವನು, ಇಹ ಅಮುತ್ರ, ಇಲ್ಲಿ ಮತ್ತು ಪರಲೋಕದಲ್ಲಿ, ಆಪ್ತ ಸರ್ವೇಷ್ಟ, ಎಲ್ಲ ಅಭೀಷ್ಟಗಳನ್ನ ಪಡಿತಾನೆ, ಮೋದತೆ, ಸಂತೋಷದಲ್ಲಿರ್ತಾನೆ, ನಾತ್ರ ಸಂಶಯ, ಈ ವಿಷಯದಲ್ಲಿ ಸಂಶಯವಿಲ್ಲ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಃ ಶ್ರೀಮಧ್ವಮತ ದುಗ್ಧಾಬ್ಧಿ ಚಂದ್ರೋವತು ಸದಾ ನಖಃ. ಲೋಕೆ ಅಗಮ್ಯ ಮಹಿಮಾ, ಸಮಗ್ರ ಮನುಷ್ಯ ಲೋಕದೊಳಗೆ ರಾಯರ ಮಹಿಮೆಯನ್ನ ಪರಿಪೂರ್ಣವಾಗಿ ತಿಳಿಯುವ ಸಾಮರ್ಥ್ಯ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಅಗಮ್ಯ ಮಹಿಮರು, ಅವರ ಮಾಹಾತ್ಮ್ಯವನ್ನ ಪರಿಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ರಾಘವೇಂದ್ರೋ ಮಹಾಯಶಾಃ, ಮಹತ್ತರವಾದ ಯಶಸ್ಸು, ದೇವತೆಗಳಿಂದ ಗೇಗೀಯಮಾನವಾದ ಯಶಸ್ಸು ನಮ್ಮ ರಾಯರದು. ಶ್ರೀಮಧ್ವಮತ ದುಗ್ಧಾಬ್ಧಿ ಚಂದ್ರಃ, ಶ್ರೀಮಧ್ವಮತ ಅಂದ್ರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ. ದುಗ್ಧ ಅಂದ್ರೆ ಹಾಲು, ಅಬ್ಧಿ ಅಂದ್ರೆ ಸಮುದ್ರ. ಶ್ರೀಮದಾಚಾರ್ಯರೆಂಬ ಹಾಲಿನ ಸಮುದ್ರವನ್ನ ಉಕ್ಕೇರಿಸುವ ಚಂದ್ರ ನಮ್ಮ ರಾಯರು. ಸದಾ ಅನಘ, ಪಾಪವಿಲ್ಲದವರು, ಕಾಮಾದಿ ದೋಷಗಳಿಲ್ಲದವರು ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಸರ್ವಯಾತ್ರಾ ಫಲಾವಾಪ್ತ್ಯೈ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ವೃಂದಾವನಗತಂಜಲಂ. ಸರ್ವಯಾತ್ರಾ ಫಲಾವಾಪ್ತ್ಯೈ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ವೃಂದಾವನಗತಂಜಲಂ. ಶಿರಸಾ ಧಾರಯಾಮ್ಯದ್ಯ ಸರ್ವತೀರ್ಥ ಫಲಾಪ್ತಯೇ. ಸರ್ವಯಾತ್ರಾ ಫಲಾವಾಪ್ತ್ಯೈ, ಸಕಲ ಕ್ಷೇತ್ರಗಳಲ್ಲಿ ಯಾತ್ರೆ ಮಾಡಿದ ಫಲವನ್ನ ಪಡೆಯುವುದಕ್ಕಾಗಿ ಯಥಾಶಕ್ತಿ, ನನ್ನ ದೇಹಕ್ಕೆಷ್ಟು ಸಾಮರ್ಥ್ಯವಿದೆಯೋ ಅಷ್ಟು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರದಕ್ಷಿಣಂ ಕರೋಮಿ, ಪ್ರದಕ್ಷಿಣೆಯನ್ನ ಮಾಡ್ತೇನೆ. ವೃಂದಾವನಕ್ಕೆ ಪ್ರದಕ್ಷಿಣೆ ಮಾಡುವುದರಿಂದ ಸಕಲ ಯಾತ್ರೆಗಳ ಫಲ ದೊರೆಯುತ್ತದೆ. ತವ ಸಿದ್ಧಸ್ಯ ವೃಂದಾವನ ಗತಂಜಲಂ ಶಿರಸಾ ಧಾರಯಾಮಿ. ತವ ಸಿದ್ಧಸ್ಯ, ಭಗವಂತನನ್ನ ಕಂಡಂತಹ ಸಿದ್ಧಪುರುಷರಾದ ತಮ್ಮ ವೃಂದಾವನ ಗತಂಜಲಂ, ವೃಂದಾವನಕ್ಕೆ ಅಭಿಷಿಕ್ತವಾದ ನೀರನ್ನ ಶಿರಸಾ ಧಾರಯಾಮಿ, ತಲೆಯ ಮೇಲೆ ಹಾಕಿಕೊಳ್ತೇನೆ. ಸರ್ವತೀರ್ಥ ಫಲಾಪ್ತಯೇ, ಸಕಲ ತೀರ್ಥ ಸ್ನಾನಗಳ ಫಲವನ್ನ ಪಡೆಯುವುದಕ್ಕಾಗಿ. ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ, ಸಮಸ್ತ ಅಭೀಷ್ಟಗಳನ್ನ ಪಡೆಯುವುದಕ್ಕಾಗಿ ಅಹಂ ನಮಸ್ಕಾರಂ ಕರೋಮಿ, ತಮಗೆ ನಮಸ್ಕಾರಗಳನ್ನ ಮಾಡ್ತೇನೆ. ತವ ಸಂಕೀರ್ತನಂ, ರಾಘವೇಂದ್ರ ಗುರು ಸಾರ್ವಭೌಮರೇ ತಮ್ಮನ್ನ ಸ್ತೋತ್ರ ಮಾಡುವುದು. ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ, ವೇದಗಳ ವೇದಾಂತ ಶಾಸ್ತ್ರದ ಅರ್ಥಜ್ಞಾನ ನಮಗಾಗಬೇಕು ಅನ್ನುವ ಕಾರಣಕ್ಕಾಗಿ ತಮಗೆ ನಾವು ನಮಸ್ಕಾರವನ್ನ ಮಾಡ್ತೇವೆ, ತಮ್ಮ ಸಂಕೀರ್ತನವನ್ನ ಮಾಡ್ತೇವೆ. ಸಂಸಾರೇ ಕ್ಷಯ ಸಾಗರೇ ಪ್ರಕೃತಿತೋ ಗಾಧೆ ಸದಾ ದುಸ್ತರೇ ಸರ್ವಾವದ್ಯ ಜಲಗ್ರಹೈರನುಪಮೈಃ ಕಾಮಾದಿ ಭಂಗಾಕುಲೇ ನಾನಾ ವಿಭ್ರಮ ದುರ್ಭ್ರಮೇ ಮಿತ ಭಯಸ್ತೋಮಾದಿ ಫೇನೋತ್ಕಟೇ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರೋ ಮಾಮಗ್ನ ರೂಪಂ ಸದಾ. ಗುರೋ, ಗುರುಗಳಾದ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರೇ, ಮಾಂ ಸಮುದ್ಧರ, ನನ್ನನ್ನು ಉದ್ಧಾರ ಮಾಡಿ ಸ್ವಾಮಿ. ಎಲ್ಲಿಂದ ಉದ್ಧಾರ ಮಾಡಬೇಕು?
ಅಕ್ಷಯ ಸಾಗರೇ ಸಂಸಾರೇ ಮಗ್ನರೂಪಂ. ಕ್ಷಯ ಅಂದ್ರೆ ನಾಶ, ಅಕ್ಷಯ ಅಂದ್ರೆ ನಾಶವಿಲ್ಲದು. ನಾಶವಿಲ್ಲದಷ್ಟು ದೀರ್ಘವಾದ ಸಂಸಾರವಿದು. ಕರ್ಮ ಮಾಡಿ ಸಂಸಾರವನ್ನು ಗೆಲ್ತೇವೆ ಅಂದರೆ ಸಾಧ್ಯವಿಲ್ಲ. ಅಂಥ ಅಕ್ಷಯವಾದ, ಎಂದಿಗೂ ಒಣಗದ ಈ ಸಂಸಾರದಲ್ಲಿ ಮುಳುಗಿದ್ದೇವೆ ಸ್ವಾಮಿ, ನಮ್ಮನ್ನು ಉದ್ಧಾರ ಮಾಡಿ. ಪ್ರಕೃತಿತಃ ಅಗಾಧೆ, ಸ್ವಾಭಾವಿಕವಾಗಿ ಅಗಾಧವಿದು. ಇದರ ತಳವನ್ನ, ಸಂಸಾರದ ತಳವನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಸದಾ ದುಸ್ತರೆ, ಹಿಂದಿನವರಿಗಾಗಲಿ, ಇಂದಿನವರಿಗಾಗಲಿ, ಮುಂದಿನವರಿಗಾಗಲಿ ಯಾರಿಗೂ ಇದನ್ನು ದಾಟಲಿಕ್ಕೆ ಸಾಧ್ಯವಿಲ್ಲ. ಸರ್ವಾವದ್ಯ ಜಲಗ್ರಹೈಹಿ ಅನುಪಮೈಹಿ, ಸಕಲ ದೋಷಗಳೇ ಇಲ್ಲಿ ವಿಚಿತ್ರ ವಿಚಿತ್ರವಾದ ಪ್ರಾಣಿಗಳಾಗಿವೆ. ಅನುಪಮೈಹಿ, ದೃಷ್ಟಾಂತವಿಲ್ಲದ ದೋಷಗಳವು. ಅಂಥ ವಿಚಿತ್ರವಾದ ದೋಷಗಳೇ ಇಲ್ಲಿ ಜಲಚರಗಳಾಗಿ ನಮಗೆ ತೊಂದರೆ ಕೊಡ್ತವೆ. ಕಾಮಾದಿ ಭಂಗಾಕುಲೆ, ಸಮುದ್ರದಲ್ಲಿ ತೆರೆಗಳಿರ್ತವೆ. ಕಾಮ, ಕ್ರೋಧ, ಲೋಭ, ಮೋಹಗಳೇ ತೆರೆಗಳಾಗಿ ಬಂದು ನಮ್ಮನ್ನು ಭಂಗಗೊಳಿಸ್ತವೆ, ಮತ್ತೆ ಮುಳುಗಿಸ್ತವೆ. ನಾನಾ ವಿಭ್ರಮ ದುರ್ಭ್ರಮೆ, ಸುಳಿಗಳಿರ್ತವೆ ಸಮುದ್ರದ ಮಧ್ಯದಲ್ಲಿ. ವಿಚಿತ್ರ ವಿಚಿತ್ರವಾದ ಭ್ರಮೆಗಳೇ ಇಲ್ಲಿ ಸುಳಿ. ಆ ಭ್ರಮೆಗಳಿಗೆ ಸಿಲುಕಿ ಮುಳುಗಿ ಹೋಗ್ತೇವೆ. ಸ್ತ್ರೀಯರ ವಿಲಾಸಕ್ಕೆ, ಮಕ್ಕಳ ಮಾತಿಗೆ ಮರುಳಾಗಿ ಸಂಸಾರದಲ್ಲಿ ಮನುಷ್ಯ ಆಸಕ್ತನಾಗ್ತಾನೆ. ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ, ಅನಂತ ಭಯದ ಸಮೂಹವೇ ಇಲ್ಲಿ ಬುರುಗಿನಂತಿದೆ. ಸಮುದ್ರದ ಒಳಗೆ ಕೆಸರಿದ್ದಾಗ ಅದರ ಮೇಲೆ ಬುರುಗು ತುಂಬಿ ಬಿಡ್ತದೆ. ಹಾಗೆ ಈ ಸಂಸಾರದೊಳಗೆ ಪರಧನ ಸತ್ಕಾಮಿನಿ ಕರ್ದಮೆ, ಪರಧನ ಪರಸತಿ ಅಂತನ್ನೋದೇ ಕೆಸರು. ಆ ಕೆಸರಿನಿಂದ ವಿಚಿತ್ರವಾದಂತಹ ಫೇನ, ಅಮಿತ ಭಯ, ಅನಂತ ಭಯ ಅನ್ನೋದು ತುಂಬಿಬಿಟ್ಟಿದೆ. ದುಃಖೋತ್ಕೃಷ್ಟ ವಿಷಯ, ಪರಮ ಭಯಂಕರವಾದ ದುಃಖವೇ ಈ ಸಂಸಾರ ಸಮುದ್ರದಲ್ಲಿರುವ ನೀರು. ಇಂಥ ಸಂಸಾರದೊಳಗೆ ಸದಾ ಮಗ್ನರೂಪಂ, ಮುಳುಗಿಬಿಟ್ಟಿದ್ದೇವೆ ಸ್ವಾಮಿ, ಮಾಮುದ್ಧರ, ನಮ್ಮನ್ನು ಉದ್ಧಾರ ಮಾಡಿ ಅಂತ ರಾಯರಲ್ಲಿ ಮಾಡುವ ಪ್ರಾರ್ಥನೆ ಇದು. ಶ್ರೇಷ್ಠವಾದ ಪ್ರಾರ್ಥನೆ. ರಾಘವೇಂದ್ರ ಗುರು ಸ್ತೋತ್ರಂ ಯಃ ಪಠೇದ್ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿರೋಗಾಣಾಂ ನಿವೃತ್ತಿಸ್ತ್ವರಯಾ ಭವೇತ್. ಯಹ, ಯಾವ ರಾಯರ ಭಕ್ತ ರಾಘವೇಂದ್ರ ಗುರು ಸ್ತೋತ್ರಂ ಭಕ್ತಿಪೂರ್ವಕಂ ಪಠೇತ್, ರಾಘವೇಂದ್ರ ಗುರುರಾಜರ ಈ ಸ್ತೋತ್ರವನ್ನ ಭಕ್ತಿಯಿಂದ ಪಠನ ಮಾಡ್ತಾನೆಯೋ ಅವನ ಎಲ್ಲ ಕುಷ್ಠಾದಿ ರೋಗಗಳ ನಿವೃತ್ತಿ ಉಂಟಾಗ್ತದೆ. ಸಕಲ ರೋಗಗಳಿಂದ ನಿವೃತ್ತಿಯನ್ನ ಪಡಿತಾನೆ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾದೇಡಮೂಕೋಪಿ ವಾಕ್ಪತಿ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಾಸ್ಯ ಜಪಾದ್ಭವೇತ್. ಅಂಧೋಪಿ, ಕುರುಡನಾದರೂ ದಿವ್ಯ ದೃಷ್ಟಿ ಸ್ಯಾತ್, ಉತ್ತಮವಾದ ಜ್ಞಾನವನ್ನು ಪಡಿತಾನೆ, ಕಣ್ಗಳನ್ನು ಪಡಿತಾನೆ. ಏಡಮೋಕೋಪಿ, ಹುಟ್ಟಿನಿಂದ ಮಾತಿಲ್ಲದೆ ಇದ್ದರೂ ವಾಕ್ಪತಿ, ಒಳ್ಳೆಯ ಮಾತುಗಾರನಾಗ್ತಾನೆ. ಪೂರ್ಣಾಯು, ಪೂರ್ಣವಾದ ಆಯುಷ್ಯವನ್ನು ಪಡಿತಾನೆ. ಪೂರ್ಣ ಸಂಪತ್ತಿ, ಸಾತ್ವಿಕವಾದ ಸಂಪತ್ತನ್ನು ಪಡೆದುಕೊಳ್ತಾನೆ. ಸ್ತೋತ್ರಸ್ಯ ಜಪಾದ್ಭವೇತ್, ಅಸ್ಯ ಸ್ತೋತ್ರಸ್ಯ, ಈ ರಾಘವೇಂದ್ರ ಸ್ತೋತ್ರದ ಜಪಾತ್, ಪಠಣದಿಂದ ಈ ಎಲ್ಲ ಫಲಗಳುಂಟಾಗ್ತವೆ. ಯಃ ಪಿಬೇಜ್ಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷಾಃ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಯಹ, ಯಾವ ಭಕ್ತನಾದವನು ಅನೇನ ಸ್ತೋತ್ರೇಣ ಅಭಿಮಂತ್ರಿತಂ ಜಲಮೇವ ಪಿಬೇತ್, ಈ ಸ್ತೋತ್ರದಿಂದ ಅಭಿಮಂತ್ರಿತವಾದ ನೀರನ್ನ ಕುಡಿದರು, ತಸ್ಯ ಕುಕ್ಷಿಗತಾಃ, ಅವನ ದೇಹದಲ್ಲಿರುವ ಸರ್ವೇ ದೋಷಾಃ, ಎಲ್ಲ ದೋಷಗಳು ತತ್ಕ್ಷಣಾತ್ ನಶ್ಯಂತಿ, ಅವನು ಕುಡಿತಾ ಇದ್ದ ಹಾಗೆ ಅವನ ದೇಹದಲ್ಲಿರುವ ದೋಷಗಳು ನಾಶವಾಗ್ತವೆ. ಯದ್ವೃಂದಾವನ ಮಾಸಾದ್ಯ ಪಂಗುಃ ಕಂಜೋಪಿ ವಾ ಜನಃ ಸ್ತೋತ್ರೇಣಾನೇನ ಯಃ ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿ ಸ ಜಂಘಾಲೋ ಭವೇದೇವ ಗುರುರಾಜ ಪ್ರಸಾದತಃ. ಪಂಗುಹು ಅಂದರೆ ಎರಡೂ ಕಾಲಿಲ್ಲದವನು, ಖಂಜಃ ಅಂದರೆ ಒಂದು ಕಾಲಿಲ್ಲದವನು. ಇಂತಹ ಕುಂಟರು, ಎರಡೂ ಕಾಲ ಕಳ್ಕೊಂಡವರು ಅಥವಾ ಒಂದು ಕಾಲ ಕಳ್ಕೊಂಡವರು, ವೃಂದಾವನ ಮಾಸಾಧ್ಯ, ಪ್ರಯತ್ನಪಟ್ಟು ಬೇರೆಯವರ ಸಹಾಯದಿಂದ ವೃಂದಾವನದ ಬಳಿಗೆ ಬಂದು ಸ್ತೋತ್ರೇಣಾನೇನ, ಈ ಸ್ತೋತ್ರವನ್ನು ಪಠಣ ಮಾಡ್ತಾ, ಯಃ ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿ, ತೆವಳಿಕೊಂಡೇ ಪ್ರದಕ್ಷಿಣೆ ಮಾಡಿ ನಮಸ್ಕಾರಗಳನ್ನ ಮಾಡಿದರೆ ಸಜಂಘಾಲೋ ಭವೇದೇವ, ಅವನು ಚೆನ್ನಾಗಿ ಓಡುವಂತಹ ಪಟುವಾಗ್ತಾನೆ, ಅವನಿಗೆ ಕಾಲುಗಳು ಬರ್ತವೆ. ಗುರುರಾಜ ಪ್ರಸಾದತಃ, ಗುರುರಾಯರ ಅನುಗ್ರಹದಿಂದ ಸಕಲ ದೋಷಗಳನ್ನ ನಾಶ ಮಾಡುವ ನರಸಿಂಹದೇವರ ಪಾಪಾವಿದ್ಧರಾದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ದೇವೇಂದ್ರರಾದಂತಹ ಶ್ರೀಮದ್ ಟೀಕಾಕೃತ್ಪಾದರ ದಿವ್ಯ ಸನ್ನಿಧಾನ ಯುಕ್ತರಾದ ಪ್ರಹ್ಲಾದರಾಜರ ಅವತಾರ, ವ್ಯಾಸರಾಜ ಗುರು ಸಾರ್ವಭೌಮರ ಅವತಾರ ನಮ್ಮ ರಾಯರು. ಅವರ ಅನುಗ್ರಹಕ್ಕೆ ಅಷ್ಟು ಸಾಮರ್ಥ್ಯವಿದೆ. ಕೊಂಟನಿಗೆ ಕಾಲು ನೀಡುವ ಸಾಮರ್ಥ್ಯ ಮಹಾನುಭಾವರದು.
ಸೋಮಸೂರ್ಯೋಪರಾಗೇ ಚ ಪುಷ್ಯಾರ್ಕಾದಿ ಸಮಾಗಮೇ ಯೋನುತ್ತಮಮಿದಂ ಸ್ತೋತ್ರಮಷ್ಟೋತ್ತರಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ಸೋಮ ಸೂರ್ಯ ಅಂದ್ರೆ ಚಂದ್ರ ಸೂರ್ಯರು, ಉಪರಾಗ ಅಂದ್ರೆ ಗ್ರಹಣ, ಚಂದ್ರ ಸೂರ್ಯರ ಗ್ರಹಣ ಕಾಲದಲ್ಲಿ, ಪುಷ್ಯಾರ್ಕಾದಿ ಸಮಾಗಮೆ, ಪುಷ್ಯ ನಕ್ಷತ್ರ ಭಾನುವಾರದ ದಿವಸ ಬಂದಾಗ ಅಥವಾ ಸೂರ್ಯ ಪುಷ್ಯ ನಕ್ಷತ್ರದಲ್ಲಿದ್ದಾಗ ಪುಷ್ಯಾರ್ಕ ಯೋಗಗಳು, ಅಂತಹ ಸಂದರ್ಭಗಳಲ್ಲಿ ಅನುತ್ತಮಮಿದಂ ಸ್ತೋತ್ರಂ, ಶ್ರೇಷ್ಠವಾದ ಈ ಸ್ತೋತ್ರವನ್ನ ಅಷ್ಟೋತ್ತರ ಶತಂ ಯಹ ಜಪೇತ್, 108 ಬಾರಿ ಯಾರು ಜಪ ಮಾಡ್ತಾರೆಯೋ ಅಂತಹವರಿಗೆ ಭೂತ ಪ್ರೇತ ಪಿಶಾಚಾದಿಗಳ ಪೀಡೆಯಂತನ್ನುವುದೇ ಉಂಟಾಗುವುದಿಲ್ಲ. ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರೋರ್ವೃಂದಾವನಂತಿಕೆ ದೀಪ ಸಂಯೋಜನಾಜ್ಞಾನಂ ಪುತ್ರಲಾಭೋ ಭವೇದ್ರುವಂ. ಈ ಸ್ತೋತ್ರವನ್ನ ಗಟ್ಟಿಯಾಗಿ ಹೇಳ್ತಾ ಗುರುಗಳ ವೃಂದಾವನದ ಬಳಿಯಲ್ಲಿ ಯಾರು ದೀಪವನ್ನು ಹಚ್ಚುತ್ತಾರೆಯೋ ಅವರಿಗೆ ಜ್ಞಾನ ದೊರೆಯುತ್ತದೆ, ಅವರಿಗೆ ಪುತ್ರಲಾಭ ಉಂಟಾಗ್ತದೆ, ಸತ್ಸಂತಾನ ಉಂಟಾಗ್ತದೆ. ಪರವಾದಿಜಯೋ ದಿವ್ಯ ಜ್ಞಾನ ಭಕ್ತ್ಯಾದಿವರ್ಧನಂ ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾನ್ನತ್ರ ಕಾರ್ಯ ವಿಚಾರಣಾ. ಪರವಾದಿಗಳನ್ನು ಗೆಲ್ಲಬೇಕು ರಾಯರ ಸ್ತೋತ್ರದಿಂದ. ದಿವ್ಯ ಜ್ಞಾನ ಭಕ್ತ್ಯಾದಿವರ್ಧನಂ, ಭಗವದ್ವಿಷಯಕವಾದ ದೇವ ವಿಷಯಕವಾದ ಜ್ಞಾನ ಅವನಲ್ಲಿ ಭಕ್ತಿ ಬರ್ತದೆ, ಅದು ಅಭಿವೃದ್ಧವಾಗ್ತದೆ ರಾಯರ ಸ್ತೋತ್ರವನ್ನ ಪಠಣ ಮಾಡುವುದರಿಂದ. ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾತ್, ಎಲ್ಲ ಅಭೀಷ್ಟಗಳ ಪ್ರವೃದ್ಧಿ ಉಂಟಾಗ್ತದೆ. ನಾತ್ರ ಕಾರ್ಯ ವಿಚಾರಣ, ಇದರಲ್ಲಿ ಚರ್ಚೆಯನ್ನೇ ಮಾಡಬೇಡಿ, ಈ ಸ್ತೋತ್ರಕ್ಕಷ್ಟು ಮಾಹಾತ್ಮ್ಯವಿದೆ. ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದಿ ಪೀಡನಂ ನ ಜಾಯತೆಸ್ಯ ಸ್ತೋತ್ರಸ್ಯ ಪ್ರಭಾವಾನ್ನತ್ರ ಸಂಶಯ. ರಾಜರ ಭಯವಾಗಲಿ, ಕಳ್ಳರ ಭಯವಾಗಲಿ, ಮಹಾವ್ಯಾಘ್ರ ಹುಲಿ ಸಿಂಹಗಳ ಭಯವಾಗಲಿ, ಸರ್ಪ ಅಂದ್ರೆ ಹಾವು, ನಕ್ರ ಅಂದ್ರೆ ಮೊಸಳೆ, ಈ ಯಾವ ಪದಾರ್ಥಗಳಿಂದಲೂ ಭಯ ಅಂತನ್ನೋದು ಉಂಟಾಗುವುದಿಲ್ಲ ಈ ಸ್ತೋತ್ರವನ್ನ ಪಠಣ ಮಾಡುವವರಿಗೆ. ಏನಿದು ಸ್ತೋತ್ರವನ್ನ ಪ್ರಚುರಗೊಳಿಸಲಿಕ್ಕಾಗಿ ಇಷ್ಟೆಲ್ಲ ಹೇಳ್ತಾ ಇದ್ದಾರಾ ಅಂತಂದ್ರೆ ಅದರ ಹಿಂದಿರುವ ಅಧ್ಯಾತ್ಮ ರಹಸ್ಯವನ್ನ ಶ್ರೀಮದಪ್ಪಣಾಚಾರ್ಯರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಇದು ಸಮಸ್ತ ದೇವತೆಗಳು ಅಪ್ಪಣಾಚಾರ್ಯರಲ್ಲಿ ನಿಂತು ನುಡಿಸಿದ ಸ್ತೋತ್ರ. ಇದು ಮಾನುಷ ಸ್ತೋತ್ರವಲ್ಲ, ಸ್ತೋತ್ರಂ ದಿವ್ಯಮಿದಂ, ಇದು ದೇವತೆಗಳು ನಿಂತು ನುಡಿಸಿದ ದಿವ್ಯವಾದ ಸ್ತೋತ್ರ. ಅದಕ್ಕಾಗಿ ಇಷ್ಟು ಮಾಹಾತ್ಮ್ಯವಿದೆ ಅನ್ನುವಂತಹ ಮಹತ್ತರವಾದ ವಿಷಯವನ್ನ ಸ್ವಯಂ ರಾಯರು ಈ ಸ್ತೋತ್ರದ ಮೇಲೆ ಮಾಡಿದ ಅನುಗ್ರಹವನ್ನ ಮುಂದೆ ತಿಳಿಸುತ್ತಾರೆ. ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರನ್ ಯಃ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತಾ ವಿಭೂತಿರತುಲಾ ಸಾಕ್ಷೀ ಹಯಾಸ್ಯೋತ್ರ ಹಿ. ಯಹ, ಯಾವ ರಾಘವೇಂದ್ರ ಸ್ವಾಮಿಗಳವರ ಭಕ್ತನಾದವನು ಭಕ್ತ್ಯಾ ಗುರುರಾಘವೇಂದ್ರ ಚರಣ ದ್ವಂದ್ವಂ ಸ್ಮರನ್, ಗುರುರಾಜರ ಪಾದಕಮಲಗಳನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದಂ ದಿವ್ಯಂ ಸ್ತೋತ್ರಂ ಯಃ ಪಠೇ, ಈ ದಿವ್ಯವಾದ ಸ್ತೋತ್ರವನ್ನ ನಾನು ನಿಂತು ಯೋಚನೆ ಮಾಡಿ ರಚಿಸಿದ ಸ್ತೋತ್ರವಲ್ಲ, ಗುರುಗಳು ತಾವಾಗಿ ನಿಂತು ನುಡಿಸಿದ ಸ್ತೋತ್ರವಿದು, ದೇವತೆಗಳು ನಿಂತು ನುಡಿಸಿದ ಸ್ತೋತ್ರವಿದು, ದಿವ್ಯವಾದ ಸ್ತೋತ್ರ. ಈ ಸ್ತೋತ್ರವನ್ನ ಯಾರು ಪಠಣ ಮಾಡ್ತಾರೆಯೋ ಸದಾ ನಹಿ ಭವೇತ್ ತಸ್ಯಾ ಸುಖಂ ಕಿಂಚನ, ಅವನಿಗೆ ಎಂದಿಗೂ ದುಃಖ ಉಂಟಾಗುವುದಿಲ್ಲ. ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ, ಎಲ್ಲ ಅಭೀಷ್ಟಗಳು ಪೂರ್ಣವಾಗ್ತವೆ. ಕಮಲಾನಾಥ ಪ್ರಸಾದೋದಯಾತ್, ಕಮಲೆಯ ಒಡೆಯ ಶ್ರೀಮನ್ನಾರಾಯಣನ ಅನುಗ್ರಹ ಉಂಟಾಗ್ತದೆ, ಅದರಿಂದ ಈ ಎಲ್ಲ ಫಲಗಳು ಉಂಟಾಗ್ತವೆ. ಕೀರ್ತಿರ್ ದಿಗ್ವಿದಿತ, ಅವನ ಕೀರ್ತಿ ದಿಗಂತ ವಿಶ್ರಾಂತವಾಗತ್ತೆ. ವಿಭೂತಿ ರತುಲ, ಸಾಟಿ ಇಲ್ಲದ ಸಂಪತ್ತು ದೊರೀತದೆ. ಇಷ್ಟು ಮಾತು ಅಪ್ಪಣಾಚಾರ್ಯರದು. ವೃಂದಾವನದ ಮುಂದೆ ನಿಂತು ಈ ಸ್ತೋತ್ರ ಹೇಳ್ತಾ ಇದ್ದಾರೆ. ಆಗ ವೃಂದಾವನದಿಂದ ಶಬ್ದ ಹೊರಹೊಮ್ಮಿ ಬರ್ತದೆ, ಸಾಕ್ಷಿ ಹಯಾಸ್ಯೋತ್ರ ಹಿ. ಈ ಅಪ್ಪಣಾಚಾರ್ಯರ ಮುಖ ಕಮಲದಿಂದ ಹೊರಹೊಮ್ಮಿ ಬಂದ ಸ್ತೋತ್ರವೇನಿದೆ, ಈ ಸ್ತೋತ್ರದ ಮಾಹಾತ್ಮ್ಯವನ್ನ ಸಹಿತ ಏನು ಹೇಳಿದ್ದಾರೆ ಅವೆಲ್ಲವೂ ಸತ್ಯ. ಅದಕ್ಕೆ ಯಾರು ಸಾಕ್ಷಿ? ಹಯಗ್ರೀವ ದೇವರೇ ಸಾಕ್ಷಿ. ಸಾಕ್ಷಿ ಹಯಾಸ್ಯೋತ್ರ ಹಿ ಅಂತ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರೇ ಒಳಗಿನಿಂದ ನುಡಿತಾರೆ. ಸ್ವಯಂ ಭಗವಂತ ಅವರಲ್ಲಿ ನಿಂತು ನುಡಿತಾನೆ. ಅಂಥ ಭಗವಂತನ, ವಾಯುದೇವರ, ದೇವತೆಗಳ, ರಾಯರ ಪರಮಾನುಗ್ರಹಕ್ಕೆ ಪಾತ್ರವಾದ ಸ್ತೋತ್ರವಿದು. ಇದರ ಪಠಣ ನಮ್ಮ ಉದ್ಧಾರಕ್ಕೆ ಕಾರಣ. ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭರ್ಹ್ಯಪ್ಪಣಾ ವಿಧೈಃ.
ಶ್ರೀಮದ್ಭಿಹಿ ಭಗವಂತನ ವಿಶೇಷ ಸನ್ನಿಧಾನಯುಕ್ತರಾದ ಅಪ್ಪಣಾಭಿಧೈಹಿ ಅಪ್ಪಣಾಚಾರ್ಯರು ಎಂಬತಕ್ಕಂತಹ ಶ್ರೇಷ್ಠವಾದ ಹೆಸರುಳ್ಳಂತಹ ನನ್ನಿಂದ ಈ ಸ್ತೋತ್ರ ರಚಿತವಾಗಿದೆ. ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ರಾಯರೇ ನಿಂತು ನುಡಿಸಿದ್ದು, ರಾಯರ ಅನುಗ್ರಹದಿಂದ ರಚಿತವಾದ ಸ್ತೋತ್ರವಿದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂಕಲ್ಪವೃಕ್ಷಾಯ ನಮತಾಂಕಾಮಧೇನವೇ. ಪೂಜ್ಯಾಯ ಸಕಲರಿಗೂ ವಂದ್ಯರಾದ, ಸತ್ಯಧರ್ಮ ರತಾಯ ಸತ್ಯದಲ್ಲಿ ಧರ್ಮದಲ್ಲಿ ಆಸಕ್ತರಾದ, ಭಜತಾಂ ಕಲ್ಪವೃಕ್ಷಾಯ ಭಜನೆ ಮಾಡುವ ಜನರಿಗೆ ಕಲ್ಪವೃಕ್ಷರಾದವರಿಗೆ, ನಮತಾಂ ಕಾಮಧೇನವೇ ನಮಸ್ಕಾರ ಮಾಡುವವರಿಗೆ ಕಾಮಧೇನುವಿನಂತೆ ಇರುವ ರಾಘವೇಂದ್ರಾಯ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರಿಗೆ ನಮಸ್ಕಾರ. ದುರ್ವಾದಿಧ್ವಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ದುರ್ವಾದಿಗಳೆಂಬ ಕತ್ತಲೆಯನ್ನ ಕಳೆಯುವ ಸೂರ್ಯ ನಮ್ಮ ರಾಯರು, ವೈಷ್ಣವರೆಂಬ ಕುಮುದಗಳನ್ನು ಅರಳಿಸುವಂತಹ ಚಂದ್ರ ನಮ್ಮ ರಾಯರು, ಕಾರುಣ್ಯದ ಸಮುದ್ರ ನಮ್ಮ ರಾಯರು. ಅಂತಹ ರಾಯರಿಗೆ ನಮಸ್ಕಾರ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆಪಾದಮೌಳಿ ಪರ್ಯಂತಂ, ಪಾದದಿಂದ ಆರಂಭ ಮಾಡಿಕೊಂಡು ತಲೆಯವರೆಗೆ ರಾಯರನ್ನ ಧ್ಯಾನ ಮಾಡಬೇಕು. ಆ ರಾಯರ ಪರಮಮಂಗಲ ಆಕೃತಿಯನ್ನು ಚಿಂತನ ಮಾಡಬೇಕು. ತೇನ ವಿಘ್ನಾಃ ಪ್ರಣಶ್ಯಂತಿ, ಅದರಿಂದ ಎಲ್ಲ ವಿಘ್ನಗಳ ಪರಿಹಾರವಾಗ್ತವೆ. ಮನೋರಥಾಶ್ಚ ಸಿದ್ಧ್ಯಂತಿ, ಎಲ್ಲ ಮನಸ್ಸಿನ ಅಪೇಕ್ಷೆಗಳು ಪೂರ್ಣವಾಗ್ತವೆ. ಸಕಲ ಸದ್ಭಕ್ತರಿಗೂ ಎಲ್ಲ ತರಹದ ಶುಭ ಫಲಗಳು ದೊರೆಯಲಿ, ಸಮಸ್ತ ದುಃಖಗಳು ದೂರವಾಗಲಿ. ಗುರುಗಳಲ್ಲಿ, ಗುರು ಪರಂಪರೆಯಲ್ಲಿ, ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಲ್ಲಿ, ಶ್ರೀಮದಾಚಾರ್ಯರಲ್ಲಿ, ಭಗವಂತನಲ್ಲಿ ನಿರ್ಮಲವಾದ ಭಕ್ತಿ ದೊರೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.